ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಶ್ವೇತಾ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ಬ್ಲಾಗ್ ಬಂದು ಶುಕ್ರವಾರದ ಬ್ಲಾಗ್ ಆಗಿರುತ್ತೆ. ಸೊ ಬೆಳಗ್ಗೆಯಿಂದ ಏನೇನೆಲ್ಲ ಕೆಲಸ ಮಾಡಿಕೊಂಡೆ ಏನು ಎಲ್ಲ ವಿಡಿಯೋ ಕ್ಲಿಪ್ಪಿಂಗಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ, ನೋಡ್ಕೊಂಬನ್ನಿ. ಸೊ ಇವತ್ತೇನು ಸ್ಪೆಷಲು ಅಂತ ಅಂದರೆ ಇವತ್ತು ಸ್ವಲ್ಪ ಹಾಳುಗಳಿಗೆಲ್ಲ ಅಂದರೆ ಬಿಲ್ಡಿಂಗು ಕೆಲ್ಸಕ್ಕೆ ಬರ್ತಾರಲ್ಲ ಅವ್ರಿಗೆಲ್ಲ ಸ್ವಲ್ಪ ನಾನ್ ವೆಜ್ ಮಾಡಿಸೋಣ ಅಂತ ತುಂಬ ದಿವಸದಿಂದ ಅನ್ಕೊತಾ ಇದ್ವಿ. ಅಂದರೆ ಏನಾಗುತ್ತೆ ಅಂತ ಅಂದರೆ ಇಲ್ಲೇ ನಾವು ಒಂದೇ ಕಡೆ ಎರಡೆರಡು ಬಿಲ್ಡಿಂಗ್ ಹಿಡ್ದಿರೋದ್ರಿಂದ ಒಂದಷ್ಟು ಜನ ಇಲ್ಲಿರ್ತಾರೆ, ಮಧ್ಯಾಹ್ನ ಮತ್ತೆ ಅಲ್ಲಿ ಶಿಫ್ಟ್ ಆಗ್ತಾರೆ, ಮತ್ತೆ ಇಲ್ಲಿ ಶಿಫ್ಟ್ ಆಗ್ತಾರೆ, ಒಂದೊಂದು ದಿವಸ ಬರೋದೇ ಇಲ್ಲ. ಸೊ ಹಿಂಗೆಲ್ಲ ಮಾಡ್ತಾಯಿದ್ರು. ಹಂಗಾಗಿ ಒಂದು ಅಂದರೆ ಲೆಕ್ಕ ಸಿಗ್ತಾ ಇರಲಿಲ್ಲ ಎಷ್ಟು ಜನ ಬರ್ತಾರೆ ಏನು ಅಂತ. ಸೊ ಇವತ್ತು ನೆನ್ನೆ ಎಲ್ಲ ಒಂದು 5 ಜನ ಬಂದಿದ್ದರು. ಸೊ ಇವತ್ತು ಒಂದು 5 ಜನ ಬರ್ತಾರೆ ಅಂತ ಅಂದ್ಕೊಂಡು ಮನೆಯವ್ರು ಹೆಂಗೆ ಅಂತಂದರೆ ಸಡನ್ನಾಗಿ ಪ್ಲ್ಯಾನ್ ಮಾಡಿಬಿಡ್ತಾರೆ. ಯಾವುದಾದ್ರೂ ಆಗಲಿ ಪ್ಲ್ಯಾನ್ ಮಾಡ್ಕೊಳ್ಳಲ್ಲ ಹಿಂದಿನ ದಿವಸ ಎಲ್ಲ. ಸಡನ್ನಾಗಿ ಪ್ಲ್ಯಾನ್ ಮಾಡಿ ಬೆಳಗ್ಗೆ ತುಂಬ ದಿವಸದಿಂದ ಅನ್ಕೋತಾ ಇದ್ದೀವಿ. ಇವತ್ತು ಸಾಮಾನ್ಯ ನೆನ್ನೆ ಬಂದಾಗೆ ಬರ್ತಾರೆ ಆಳುಗಳು ಒಂದು 5 ಜನಕ್ಕೆ ಮಾಡಿಬಿಡೋಣ ಅಂತ ಹೇಳಿದೆ. ನಾನೇ ಮಾಡ್ತೀನಿ, ನಾಳೆ ಮಾಡೋಣ ಬಿಡಿ, ಶುಕ್ರವಾರ ಇವತ್ತು ಆಗಲ್ಲ, ಕೆಲಸಗಳು ಜಾಸ್ತಿ, ನಾಳೆ ಮಾಡೋಣ ಬಿಡಿ ಅಂದರೆ ಎಷ್ಟು ಹೇಳಿದ್ರು ಕೇಳಲ್ಲ. ಸೊ ಏನು ಗೊತ್ತಾ, ಅವ್ರು ಏನು ಡಿಸಿಷನ್ ತೊಗೋತಾರೋ ಅದೇ ಅಂತಿಮ ತೀರ್ಮಾನ. ಸೊ ಹೋಗ್ಲಿ ಬಿಡಿ ಅಂತ ಸುಮ್ಮನಾದೆ. ಸೊ ನಾನು ಮಾಡೋದಕ್ಕೆ ಹೋಗಲಿಲ್ಲ. ಶುಕ್ರವಾರ ಬೇರೆ ವೀಡಿಯೋನಲ್ಲಿ ನೋಡಿ 11:30 ಇವತ್ತು ಬೆಳಗ್ಗೆ ಕೆಲಸ ಮುಗಿಸಿ ಸ್ನಾನಕ್ಕೆ ಹೋಗೋಷ್ಟ್ರಲ್ಲಿ. ಸೊ ಬಿಡು ಅಂತ ಹೇಳ್ಬಿಟ್ಟು ಮಧ್ಯಾಹ್ನ ಊಟ ಎಲ್ಲ ತರಿಸಿದ್ವಿ. ನೋಡಿದ್ರೆ 4 ಜನ ಇರೋರು ಬರೀ ಇಬ್ಬರೇ ಇದ್ದಾರೆ. ಸೊ ಏನಪ್ಪ ಮಾಡೋದು, ಒಂದು 10 ಜನಕ್ಕೆ ತರಿಸಿದ್ವಿ. ಸೊ ಅವರು ಕ್ಯಾಟ್ರಿನವ್ರಿಗೆ ಆರ್ಡ್ರ್ ಕೊಟ್ಟಿದ್ವಿ, ತುಮಕೂರವ್ರಿಗೆ. ಸೊ ಅವರು 10 ಜನ ಅಂದರೆ 30 ಜನಕ್ಕೆ ಆಗೋವಷ್ಟು ಬಿರಿಯಾನಿ ಕಳಿಸಿದ್ದಾರೆ. ಕಬಾಬು ಮತ್ತು ಗ್ರೇವಿ ಜೊತೆಗೆ ತೋರಿಸ್ತೀನಿ ನೋಡಿ ವಿಡಿಯೋನಲ್ಲಿ. ಗ್ರೇವಿ ಮತ್ತು ಪಾಯಸ ಎಲ್ಲ ಕಳಿಸಿದ್ರು. ಸೊ ಮೋಸ್ಟ್ಲಿ ಯಾರೋ ಮುಸ್ಲಿಮ್ಸ್ ಮಾಡೋದು ಅಂತ ಅನಿಸುತ್ತೆ. ಬಟ್ ಮುಸ್ಲಿಮ್ಸ್ ಮಾಡೋ ಬಿರಿಯಾನಿ ಎಲ್ಲ ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿ ಮಾಡ್ತಾರೆ. ಸೊ ನಾವೇನಾದರೂ ನಾನ್ ವೆಜ್ ಊಟ ಬೇಕು, ಏನಾದರೂ ಮನೇಲಿ ಈ ಥರ ಇದ್ದಾಗ ಬೇಕು ಅಂದರೆ ಸೊ ತುಮಕೂರಿಗೆ ಆರ್ಡ್ರ್ ಕೊಡ್ತೀವಿ. ಚೆನ್ನಾಗಿ ಮಾಡ್ತಾರೆ. ಸೊ ಕಬಾಬೆಲ್ಲ ತುಂಬ ಚೆನ್ನಾಗಿ ಮಾಡಿದರು. ಸೊ ಪಾಯಸ ಅಂತೂ ಸೊ ಅವ್ರ ಟೇಸ್ಟು. ಯಾಕೆಂದರೆ ಈ ಡ್ರೈ ಫ್ರೂಟ್ಸ್ ಎಲ್ಲ ತುಂಬ ಜಾಸ್ತಿ ಹಾಕಿ ಮಾಡಿರ್ತಾರೆ, ತುಂಬ ಚೆನ್ನಾಗಿರುತ್ತೆ. ಸೊ ಚೆನ್ನಾಗಿತ್ತು, ಎಲ್ಲ ಅಡುಗೆ ಚೆನ್ನಾಗಿತ್ತು. ಸೊ ಏನು ಅಂತಂದರೆ ಇನ್ನೂ ಬೇಜಾನಿದೆ ಊಟ. ಅಣ್ಣನ ಕರೆದೆ, ಅಣ್ಣ ಬಂದು ಈಗ ಊಟ ಮಾಡಿಕೊಂಡು ಸಮೀಕ್ಷೆಗೆ ಅತ್ತಿಗೆಗೆ ಎಲ್ಲ ಕೊಟ್ಟು ಕಳಿಸ್ದೆ ಪ್ಯಾಕ್ ಮಾಡಿ. ಮತ್ತು ಅಮ್ಮಂಗೆ ಕರೆದಿದ್ವಿ. ಅಪ್ಪ ಇವತ್ತು ಏನೋ ಬೆಂಗಳೂರಿಗೆ ಹೋಗಿದ್ದಾರೆ. ಇವತ್ತು ಏನೋ ನಿವೃತ್ತ ಸಂಘ ಅಂತ ಗುಬ್ಬಿನಲ್ಲಿದೆ. ಸೊ ನಿವೃತ್ತ ಸಂಘದವರು ನಮ್ಮ ಮಾವನವರು ಹೋಗಿದ್ದಾರೆ. ಸೊ ಅಪ್ಪ ನಮ್ಮ ಮಾವನವರು ಎಲ್ಲ ಒಂದು ಬಸ್ ಮಾಡಿಕೊಂಡು ಅದೇನೋ ಸ್ಟ್ರೈಕು ಬೆಂಗಳೂರಲ್ಲಿ ಅಂತ ಹೋಗಿದ್ದಾರೆ. ಸೊ ಇನ್ನೇನು ಮಾಡೋದು ಅಂತ ಬೆಳಗ್ಗೆ ಅಮ್ಮಂಗೆ ಫೋನ್ ಮಾಡಿದ್ರೆ ನಮ್ಮಪ್ಪ ಅಲ್ಲೇ ಒಂದೇ ಫೋನ್ ಇರೋದು ಅಪ್ಪನ ಹತ್ರ. ಇಲ್ಲಿ ಬಸ್ ಹತ್ತಿದ್ದೀನಿ, ಆಲೇ ನಾನು ಊರಲ್ಲಿಲ್ಲ ಅಂತಂದರು. ಸೊ ಇನ್ನೇನು ಮಾಡೋದು, ಅಮ್ಮ ಒಬ್ಬರೇ ಇದ್ದಾರೆ, ಇನ್ನೇನು ಮಾಡೋದು ಅಂತ ಮನೆಯವ್ರು ಹೋಗಿ ನಮ್ಮ ಅಮ್ಮಂಗೆ ಕರ್ಕೊಂಬಂದರು. ಸಂಜೆ ಹೋಗೋರಂತೆ ಬಂದ್ರಿ, ಒಬ್ಬರೇ ಏನು ಮಾಡ್ತೀರಾ ಅಂತ ಹೇಳ್ಬಿಟ್ಟು ಅಮ್ಮ ಹಸು ಎಲ್ಲ ತೋಟದಲ್ಲಿ ಕಟ್ಬಿಟ್ಟು ಬಂದಿದ್ದರು. ಈಗ ಅಣ್ಣ ಬಂದು 3 ಗಂಟೆಗೆ ಬಂದಿದ್ದರು. ಇವಾಗ ಟೈಮು 4:45 ಆಗ್ತಾಯಿದೆ. 3 ಗಂಟೆಯಲ್ಲಿ ಬಂದಿದ್ದರು ನಮ್ಮ ಅಣ್ಣನೂ. ಅವರು ಆಫೀಸ್ ಕ್ಲೋಸ್ ಮಾಡಿರಲಿಲ್ಲ, ವರ್ಕರ್ಸ್ನ ಬಿಟ್ಟು ಬಂದಿದ್ದೀನಿ ಅಂತ ಬಂದು ಊಟ ಮಾಡಿಕೊಂಡು ಇನ್ನೇನು ಇಷ್ಟೊಂದಿದೆ, ಅದಕ್ಕೆ ಸಂಜೆ ಅಡುಗೆ ಮಾಡೋದು ತಪ್ಪುತ್ತೆ ಅಂತ ಹೇಳ್ಬಿಟ್ಟು. ಸಮೀಕ್ಷೆಗೆ ತುಂಬ ಇಷ್ಟ ನಾನ್ ವೆಜ್ ಅಂದರೆ, ಅವ್ಳಿಗೂ ಕೂಡ. ಸೊ ನಾನ್ ವೆಜ್ ಅಂದರೆ ತುಂಬ ಇಷ್ಟ ಅವ್ಳಿಗೂ. ಕಬಾಬೆಲ್ಲ ಇಷ್ಟಪಡ್ತಾಳೆ. ಸೊ ಹಂಗಾಗಿ ಅವ್ಳಿಗೂ ಎಲ್ಲ ಬಾಕ್ಸ್ಗೆ ಹಾಕಿ, ಅಮ್ಮಂಗೆಲ್ಲ ಬಾಕ್ಸ್ಗೆ ಹಾಕಿ ಎಲ್ರಿಗೂ ಕಳಿಸ್ದೆ. ಸೊ ಅವರು ಇಬ್ಬರೇ ಇಬ್ಬರಿದ್ರು, ಅವ್ರಿಗೂ ಊಟಕ್ಕೆ ಹಾಕ್ತೆ. ಸೊ ಫೈನಲಿ ಇವತ್ತು ಹಿಂಗಾಯಿತು. ಸಾಮಾನ್ಯವಾಗಿ ಶುಕ್ರವಾರ ನಾನ್ ವೆಜ್ ಮಾಡಲ್ಲ ನಾನು. ಯಾಕೆ ಅಂತಂದರೆ ವಾರಕ್ಕೆಲ್ಲ ಕ್ಲೀನ್ ಮಾಡಿರ್ತೀನಿ. ಸೊ ಮತ್ತೆ ಎಲ್ಲ ಕ್ಲೀನ್ ಮಾಡಬೇಕು ಅಂತ ಮಾಡಲ್ಲ. ಏನು ಅಂತ ಅಂದರೆ ನಾನೇನು ಬೇಯಿಸಿಲ್ಲ ಅಲ್ಲ, ತಂದಿರೋದು ಸುಮ್ಮನೆ ಇಲ್ಲೇ ವರಾಂಡದಲ್ಲಿ ಇಟ್ಕೊಂಡು ಊಟಕ್ಕೆ ಕೊಟ್ಟಿರೋ ಅಂಥದ್ದು. ಸೊ ಏನಿಲ್ಲ, ಕಿಚನ್ ಎಲ್ಲ ಕ್ಲೀನಾಗೇ ಇದೆ. ಏನು ಅಂತಂದರೆ ಇದೆಲ್ಲ ಸಂಜೆ ಒರೆಸ್ಕೋಬೇಕಷ್ಟೇನೆ. ಸೊ ಊಟ ಎಲ್ಲ ಆಯಿತು. ಕಣಿಗಿಲೆ ಹೂ ಕೂಡ ಬಿಡಿಸ್ಕೋಬೇಕು, ತುಂಬ ಟೈಮ್ ಆಗ್ತಿದೆ. ಬಿಸಿಲಿದೆ ಸಿಕ್ಕಾಬಿಟ್ಟೆ, ಬಿಡ್ಸೋಕ್ಕಾಗಲ್ಲ. ಮೇನ್ ಏನು ಅಂದರೆ ತುಂಬ ಬಿಸಿಲಿರೋದ್ರಿಂದ ನಾನು ಹೂ ಬಿಡ್ಸೋಕ್ಕೆ ಹೋಗಲ್ಲ, ಬಿಟ್ಬಿಡ್ತೀನಿ. ಬೆಳಗ್ಗೆ ಹೊತ್ತು ಅದನ್ನು ಬಿಡಿಸ್ಬೇಕು ಅಂದರೆ 1 ಅವರ್ ಟೈಮ್ ಬೇಕು ಅದನ್ನು ಬಿಡ್ಸೋಕ್ಕೆ. ಸೊ ಅಷ್ಟೊಂದು ಬೆಳಗ್ಗೆ ಹೊತ್ತು ಟೈಮ್ ಇರಲ್ಲ ನನಗೆ. ವರ್ಕೌಟು ಎಕ್ಸಸೈಸು ಅಂದ್ಕೊಂಡು ಅಷ್ಟೊಂದು ಟೈಮ್ ಇರಲ್ಲ. ಸೊ ಹಾಗಾಗಿ ಬೆಳಗ್ಗೆ ಹೊತ್ತು ಬಿಡಿಸಲ್ಲ. ನೋಡೋಣ ಇವತ್ತು ನಾಳೆ ವಾರಕ್ಕಾಗುತ್ತೆ. ಸೊ ಯಾರೋ ಒಬ್ಬರು ಹೇಳಿದ್ರು ಸಿಸ್ಟರು, ಸೂಜಿ ದಾರದಲ್ಲಿ ಪೋಣಿಸ್ಬಿಡಿ ಶ್ವೇತಾ, ಕಣಿಗೆಲೆ ನಿಮಗೆ ತುಂಬ ಈಸಿ ಆಗುತ್ತೆ ಅಂತ. ಸೊ ಅವ್ರು ಹೇಳಿದ್ದು ತುಂಬ ಒಳ್ಳೆಯದಾಯಿತು ಅಂತ ಅನ್ನಿಸ್ತು ನನಗೆ. ಯಾಕೆಂದರೆ ನನಗೆ ಅದು ಐಡಿಯಾನೇ ಬಂದಿರಲಿಲ್ಲ. ಸೊ ಇವಾಗ ಹಾಗೆ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಬೇಗ ಬೇಗ ಪೋಣಿಸ್ಬೋದೇನೋ ನೋಡೋಣ ಅಂತ. ಸೊ ಇನ್ನು ಬಟ್ಟೆ ಒಣಗಾಕಬೇಕು. ಅಣ್ಣ ಅಮ್ಮ ಇಬ್ಬರು ಈಗ ಹೋದರು. ಅಣ್ಣ ಊರಿಗೆ ಬಿಟ್ಬಿಟ್ಟು ಹೋಗ್ತೀನಿ ಅಂತ ಹೋದರು. ಸೊ ಸುಜಿತ್ನ ಮಲಗ್ಸೋಕ್ಕೆ ಕಳಿಸಿದ್ದೀನಿ.
ಯಪ್ಪ ಎಷ್ಟು ತೀಟೆ ಆಡಿದ್ದಾನೆ ಅಂದರೆ ಬೆಳಗ್ಗೆಯಿಂದ ಮನೆ ನಾನು ಹೇಗೆ ಕ್ಲೀನ್ ಮಾಡಿ ನೀಟ್ ಮಾಡಿದ್ನೋ ಅಷ್ಟೇ ತಿಪ್ಪೆ ಮಾಡಿಟ್ಬಿಟ್ಟಿದ್ದಾನೆ. ನಂದಂತೂ ಹಬ್ಬ ಯುಗಾದಿ ಹಬ್ಬ ಸ್ಟಾರ್ಟ್ ಆದಾಗಿಂದ ಯಾವುದೇ ಡಯಟ್ ಇಲ್ಲ, ವರ್ಕೌಟು ಕಮ್ಮಿ ಮಾಡಿಬಿಟ್ಟಿದ್ದೀನಿ. ಇವತ್ತಷ್ಟೇ ವರ್ಕೌಟ್ ಮಾಡಿರೋದು. ಸೊ ಯಾವುದೇ ಡಯಟ್ನ ಫಾಲೋ ಮಾಡಿಲ್ಲ. ಇನ್ನು ನಾಳೆಯಿಂದ ಸೊ ಯಥ ಪ್ರಕಾರ ಡಯಟ್ನ ಫಾಲೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಬ್ಲಾಗ್ಗಳು ಇಷ್ಟ ಆಗ್ತಾಯಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಮತ್ತು ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಸೊ ಇವತ್ತಿನ ಬ್ಲಾಗ್ ಏನೇನಾಯಿತು, ಏನು ಎತ್ತ, ಬೆಳಗ್ಗೆಯಿಂದ ಇಷ್ಟೆಲ್ಲ ಕೆಲಸ ಮಾಡಿಕೊಂಡೆ ಎಲ್ಲನೂ ವಿಡಿಯೋನಲ್ಲಿ ಶೇರ್ ಮಾಡ್ತಾಯಿದ್ದೀನಿ, ನೋಡ್ಕೊಂಬನ್ನಿ ಹಲೋ ಸ್ನೇಹಿತರೆ, ಇವಾಗ ಟೈಮ್ ಬಂದು 10:20. ಸೊ ಇವತ್ತು ಶುಕ್ರವಾರ. ಕೆಲಸ ಎಲ್ಲ ಆಯಿತು, ಕಿಚನ್ದು ಆಯಿತು. ಸೊ ಮೇಲ್ಗಡೆ ಪೋರ್ಷನ್ ಕ್ಲೀನ್ ಮಾಡೋಕ್ಕೆ ಹೋಗಬೇಕು. ಸ್ವಲ್ಪ ಗಿಡಗಳಿಗೆಲ್ಲ ನೀರು ಹಾಕಿ ನಂತರ ಎಲ್ಲ ಕ್ಲೀನ್ ಮಾಡ್ಕೊಂಬರಬೇಕು. ಇವತ್ತೇನು ಅಡುಗೆ ಇಲ್ಲ, ಯಾಕೆ ಏನು ಅಂತ ಹೇಳ್ತೀನಿ. ಸೊ ಹೋಗೋಣ, ಮೇಲೆಲ್ಲ ಕ್ಲೀನ್ ಮಾಡ್ಕೊಂಬರೋಣ. ತುಂಬ ಬಿಸಿಲಿದೆ, ಯಾಕೋ ಶೈನ್ ಆದಂಗೆ ಅನ್ನಿಸ್ತಾ ಇದೆ. ಸೊ ನೆನ್ನೆ ಗೌಡ್ಗೆರೆಗೆ ಹೋಗಿ ಬಂದ್ವಲ್ವ, ಒಂಥರ ಬಿಸಿಲಿಗೂ ಅದಕ್ಕೂ ಅದೊಂಥರ ಶೈನೇ ಹೋಗಿಲ್ಲ ನನಗೆ. ಸ್ವಲ್ಪ ದೂರ ಅಲ್ವಾ ಇಲ್ಲಿಂದ. ಇವತ್ತು ತಿಂಡಿ ಟೊಮೊಟೊ ಬಾತು. ನಾನು ರಾಗಿ ಮಾಡಿ ತೊಗೊಂಡಿದ್ದೀನಿ. ಟೊಮೊಟೊ ಬಾತು ಮತ್ತು ಮೊಸರು ಬಜ್ಜಿ ಮಾಡಿದ್ದೀನಿ. ಹೇಗೆ ಬೀಳುತ್ತೆ ನೋಡಿ, ಏನಾದರೂ ಒಂದು ಮಾಡ್ತಿರ್ತಾನೆ ನೋಡಿ. ಅಲ್ಲಿ ಕುತ್ಕೊಂಡು ಬಕೆಟ್ ಇಟ್ಟಿದ್ದೀನಿ, ಅದರಲ್ಲಿರೋ ನೀರೆಲ್ಲ ಮೆಟ್ಲು ಮೆಂಚೆಲ್ಲದು ಯಾರಾದರೂ ಬಿದ್ದರೆ ಸರಿಗಾಗತ್ತೆ. ಕೊಡಿ ಕೊಡಮ್ಮ ಬೇಗ, 10:30 ಆಗ್ತೈತೆ. ನಾವು ಸ್ನಾನ ಮಾಡೋದು ಯಾವಾಗ? ಎಲ್ಲ ಬಾ, ನೀರು ಚೆಲ್ಲಿದೆ ಬೀಳ್ತೀವಿ. ಸೊ ಇವಾಗ ಮೇಲೆ ಬಂದೆ. ಕಿಚನ್ನೆಲ್ಲ ಕ್ಲೀನ್ ಮಾಡಿ, ಮೊದಲನೇದಾಗಿ ಕಿಚನ್ನು ಎಲ್ಲ ಕ್ಲೀನ್ ಮಾಡಿದ್ದೀನಿ. ಸೊ ಹಾಲೊಂದು ಮನೆಯವ್ರು ಒರೆಸ್ಕೊಟ್ರು. ಶುಕ್ರವಾರ ಸ್ವಲ್ಪ ಹಾಲೆಲ್ಲ ಒರೆಸೋದಕ್ಕೆ ಅವ್ರು ಹೆಲ್ಪ್ ಮಾಡಲಿಲ್ಲ ಅಂದರೆ ಖಂಡಿತ ಒಂದು 12-12:30 ಆಗಿಬಿಡುತ್ತೆ ಸ್ನಾನಕ್ಕೆ ಹೋಗೋಷ್ಟರಲ್ಲಿ. ಸೊ ಅಂದ್ಕೊತೀನಿ ಶುಕ್ರವಾರ ವರ್ಕೌಟ್ನ ಸ್ಕಿಪ್ ಮಾಡಿಬಿಡೋಣ ಅಂತ ಅಂದ್ಕೋತೀನಿ. ಒಂದೊಂದು ಸಲ ಇಲ್ಲ, ವರ್ಕೌಟ್ ಮಾಡಿನೇ ಲೇಟ್ ಆದರೂ ಪರವಾಗಿಲ್ಲ, ಕೆಲಸ ಮುಗಿಸೋಣ ಅಂತ ಒಂದು ಸಲ ಅಂದ್ಕೋತೀನಿ. ಸೊ ಒಂದೊಂದು ಸಲ ಸ್ಕಿಪ್ ಮಾಡಿಬಿಡ್ತೀನಿ. ಒಂದೊಂದು ಸಲ ಏನು ಅಂದ್ಕೋತೀನಿ ಅಂದರೆ ವಾರದಲ್ಲಿ ಒಂದು 5 ದಿವಸ ವರ್ಕೌಟ್ ಮಾಡಿದ್ರೆ ಸಾಕು ಅಂತ ಅನಿಸುತ್ತೆ. ಆವಾಗ ಸ್ಕಿಪ್ ಮಾಡಿ ಒಂದೊಂದು ಸಲ ಕೆಲಸ ಶುರು ಮಾಡ್ತೀನಿ. ಇಲ್ಲ ಅಂದರೆ ಒಂದು ಅರ್ಧ ಗಂಟೆ ಎಕ್ಸಸೈಸ್ ಮಾಡಿಬಿಟ್ಟೆ ಕೆಲಸ ಸ್ಟಾರ್ಟ್ ಮಾಡೋಣ ಅಂತ ಅನಿಸುತ್ತೆ. ಸೊ ಶುಕ್ರವಾರ ಇರುವಂಥ ಕೆಲಸ ವರ್ಕೌಟ್ ಮಾಡಿದಷ್ಟೇ ಶ್ರಮ ಅನ್ನಿಸ್ತಾ ಇರುತ್ತೆ. ಸೊ ಅದರೊಳಗೂ ನಾವು ವರ್ಕೌಟ್ ಮಾಡಿ ಆಮೇಲೆ ಮನೆ ಕೆಲಸ ಮಾಡೋಕ್ಕೆ ಹೋದಾಗ ಇನ್ನೂ ಸ್ವಲ್ಪ ಸುಸ್ತಾಗ್ತಾ ಇರುತ್ತೆ. ಒಂದೊಂದು ಸಲ ಏನಾಗುತ್ತೆ ಅಂದರೆ ಸ್ಕಿಪ್ ಮಾಡಿ ಶುಕ್ರವಾರ ಸ್ಕಿಪ್ ಮಾಡಿ ಒಂದೊಂದು ಸಲ ಯಾಕೆ ಯೋಚನೆ ಮಾಡ್ತೀನಿ ಶುಕ್ರವಾರ ಸ್ಕಿಪ್ ಮಾಡೋಕ್ಕೆ ಅಂದರೆ ಮತ್ತೆ ಶನಿವಾರ ನಾನು ವರ್ಕೌಟ್ ಮಾಡೋಕ್ಕಾಗಲ್ಲ. ಯಾಕೆಂದರೆ ಬೆಳಗ್ಗೆನೇ ಪೂಜೆ ಅದು ಇದು ಶುರು ಮಾಡ್ತೀನಿ, ವಾರ ಮುಗಿಸ್ಬೇಕು ಅಂತ ಹೇಳ್ಬಿಟ್ಟು. ಹಾಗಾಗಿ ಸ್ಕಿಪ್ ಮಾಡೋದು ಬೇಡ ಅಂತ ಒಂದೊಂದು ಸಲ ಯೋಚನೆ ಮಾಡ್ತಾ ಇರ್ತೀನಿ. ಸೊ ಮನಸ್ಸು ಹೇಗೆ ಹೇಳ್ತಾ ಇರುತ್ತೋ, ಅವತ್ತಿನ ಮನಸ್ಥಿತಿ ಹೇಗಿರುತ್ತೋ ಹಾಗೆ ಕೆಲಸಗಳನ್ನ ತೊಗೋತೀನಿ. ಸೊ ಫೇಸ್ಗೆ ನಾನು ಫೇಸ್ ಆಯಿಲ್ನ ಹಚ್ಚಿದ್ದೀನಿ ಇವತ್ತು. ಡೈಲಿ ಹಚ್ತೀನಿ. ಒಂದೊಂದು ಸಲ ಕೆಲಸ ಜಾಸ್ತಿ ಇದ್ದಾಗ ಅಯ್ಯೋ ಯಾರಪ್ಪ ಮಾಡ್ಕೋತಾರೆ ಅಂತ ಸುಮ್ಮನಾಗ್ಬಿಡ್ತೀನಿ. ಸೊ ಕೆಲವರು ಸ್ನೇಹಿತರು ಹೇಳ್ತಾ ಇರ್ತಾರೆ, ಸೊ ಇಷ್ಟೊಂದೆಲ್ಲ ಮನೆ ಕೆಲಸನೂ ಮಾಡಿಕೊಂಡು ಸೆಲ್ಫ್ ಕೇರು ಕೂಡ ಇಷ್ಟೊಂದು ಮಾಡ್ಕೋತೀಯ, ನೋಡಿದ್ರೆ ಖುಷಿ ಆಗುತ್ತೆ, ನೋಡಿದ್ರೆ ಒಂಥರ ಮೋಟಿವೇಶನ್ ಅನ್ನಿಸ್ತಾ ಇರತ್ತೆ ಅಂತ ಹೇಳ್ತಾ ಇರ್ತಾರೆ. ಸೊ ಇವಾಗ ಗಿಡಗಳಿಗೆಲ್ಲ ಫಸ್ಟು ಕಸ ಗುಡಿಸ್ಕೊಂಡ್ಬಿಡ್ತೀನಿ ಬಾಲ್ಕನಿದೆಲ್ಲ, ನಂತರ ಗಿಡಗಳಿಗೆ ನೀರು ಹಾಕ್ತೀನಿ. ಮುಂಚೆನೇ ಯಾಕೆ ನೀರು ಹಾಕಲ್ಲ ಅಂದರೆ ಧೂಳು ಕೂತಿರುತ್ತಲ್ವ, ನೀರು ಹಾಕಿ ಗುಡ್ಸೋದಕ್ಕೆ ಹೋದರೆ ಸರಿ ಬರಲ್ಲ, ಕಸ ಎಲ್ಲ ನೆಲಕ್ಕೆ ಅಂಟ್ಕೊಬಿಡುತ್ತೆ. ಹಾಗಾಗಿ ಫಸ್ಟು ಕಸ ಗುಡಿಸಿ ಗಿಡಗಳಿಗೆ ನೀರು ಹಾಕಿ, ಹೆಚ್ಚು ನೀರು ಹಾಕಿದಾಗ ಗಿಡಗಳಿಂದ ಹರಿದು ಬರ್ತಾ ಇರೋದು ನೋಡಿ. ಸೊ ಅದೆಲ್ಲ ಬಂದ್ರೂ ಕೂಡ ಒರೆಸ್ಕೊಂಬಿಡ್ಬೋದು ಅನ್ನೋ ಉದ್ದೇಶಕ್ಕೆ ಗಿಡಕ್ಕೆ ನೀರು ಹಾಕಿ ಆಮೇಲೆ ಬಾಲ್ಕನಿ ಒರೆಸೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಸೊ ಎದುರುಗಡೆ ಬಿಲ್ಡಿಂಗ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಸ್ನೇಹಿತರೆ, ಹೊಸ ಬಿಲ್ಡಿಂಗು. ಸೊ ಆಲ್ಮೋಸ್ಟ್ ಪ್ಲಾಸ್ಟಿಂಗು ಮುಗೀತು, ನಮ್ದು ಅಲ್ಪ ಸ್ವಲ್ಪ ಇದೆ, ಇನ್ನು 2 ದಿವಸಕ್ಕಾಗೋಷ್ಟು. ಸೊ ಅಂದ್ಕೊಂಡ್ವಿ ಬಸವನ ಜಯಂತಿಗೆ ಒಳ್ಳೆ ದಿನ ಇದೆ, ಪೂಜೆ ಅವತ್ತು ಇಟ್ಕೊಳ್ಳೋಣ ಅಂತ ಅಂದ್ಕೊಂಡ್ವಿ. ಸೊ ನೋಡೋಣ, ಅಷ್ಟರಲ್ಲಿ ಕಂಪ್ಲೀಟ್ ಆಗುತ್ತೆ ಅನ್ನೋದು ಡೌಟೇನೆ. ಸೊ ಅಂದರೆ ತುಂಬ ಏನು ಕೆಲಸಗಳಿಲ್ಲ ಅದ್ರದ್ದು, ನೋಡೋಣ. ಆದರೆ ಅವತ್ತು ಮಾಡೋಣ, ಇಲ್ಲಾಂದರೆ ಮುಂದಕ್ಕೆ ಡೇಟ್ ಯಾವತ್ತು ಸಿಗುತ್ತೆ ಅವತ್ತು ಮಾಡೋಣ ಅಂತ ಅಂದ್ಕೊಂಡಿದ್ವಿ.
ಸೊ ಇವಾಗ ಎಲ್ಲ ಗಿಡಗಳಿಗೆ ನೀರು ಹಾಕಿ ಒರೆಸ್ಕೋತಾ ಇದ್ದೀನಿ. ಸ್ವಲ್ಪ ಹೇಳಿದ್ದೀನಿ ಸುಮಾರು ಸಲ, ಬಾಲ್ಕನಿ ತುಂಬ ದೊಡ್ಡದೇ ಆಯಿತು. ತುಂಬ ದೊಡ್ಡದಿರೋದ್ರಿಂದ ಸ್ವಲ್ಪ ಒರೆಸ್ಕೊಂಬರೋಕ್ಕೆಲ್ಲ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಇನ್ನು ಈ ಜೋಕಾಲಿನ ತೆಗಿಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಹೊಸ ಬಿಲ್ಡಿಂಗ್ ಎಲ್ಲ ಓಪನ್ ಆದಮೇಲೆ ಇದನ್ನು ಚೇಂಜ್ ಮಾಡೋಣ ಅಂತ. ನೋಡ್ತಾ ಇದ್ದೀರಲ್ಲ, ಅಲ್ಲಿ ವಯರೆಲ್ಲ ಬಿಚ್ಕೊಂಡಿದೆ. ಸೊ ಇದು ಯಾಕೋ ನನಗೆ ಇಷ್ಟನೇ ಇಲ್ಲ. ಸುಮಾರು ಸಲ ಆರ್ಡ್ರ್ ಕೊಟ್ಟೆ, ಅಂದರೆ ನಮಗೆ ಕಬ್ಬಿಣದ ವರ್ಕೆಲ್ಲ ಮಾಡಿಕೊಡ್ತಾರಲ್ಲ ಅವ್ರಿಗೆ. ಅವ್ರು ತುಂಬ ಹೆವಿ ಮಾಡಿಟ್ಟಿದ್ರು ಒಂದು. ಮತ್ತು ಈ ಗ್ರಿಲ್ಗೆಲ್ಲ ಹಾಕ್ತಾರಲ್ಲ, ಕಬ್ಬಿಣದ್ದು ಮಾಡಿಟ್ಟಿದ್ರು. ಸೊ ಅದು ನಮ್ಮ ಮನೆಗೆ ಶೂಟ್ ಆಗೋಲ್ಲ, ಅಷ್ಟು ಇಷ್ಟ ಆಗಲಿಲ್ಲ ನನಗೆ, ಸೆಟ್ ಆಗೋಲ್ಲ ನಮ್ಮ ಮನೆಗೆ ಅಂತ ಬೇಡ ಅಂತ ಕಳಿಸ್ದೆ. ಸೊ ನೋಡೋಣ ಮುಂದೆ ಯಾವತ್ತು ಅದನ್ನು ಮಾಡಿಸೋದಕ್ಕಾಗತ್ತೆ ಅಂತ. ಸೊ ಯಾವುದೇ ಕೆಲಸ ಮಾಡಬೇಕಾದ್ರೂ, ಮನೆಗೆ ಏನೇ ತರಬೇಕಾದ್ರೂ ಅದಕ್ಕೆ ಆದಂಥ ಟೈಮ್ ಬರಬೇಕು ಅನ್ನೋದು ಇದಕ್ಕೇನೆ. ಸೊ ನಾವೇನೇ ಪ್ರಯತ್ನ ಪಟ್ಟರೂ ಕೂಡ, ಏನೇ ಮಾಡಬೇಕು ಅಂದರೂ ಕೂಡ ಅದರದ್ದೇ ಆದಂಥ ಸಮಯ ಬಂದಾಗ ಅಷ್ಟೇ ಮಾಡೋಕ್ಕಾಗೋದು ಅಂತ ಎಷ್ಟೋ ಸಲ ಅಂದ್ಕೊಂಡಿದ್ದೀನಿ ನಾನು. ಸೊ ಏನೋ ಎಷ್ಟೋ ಸಲ ದುಡ್ಡಿದ್ರೂ ಕೂಡ ಏನೋ ತರಬೇಕು ಅಂತ ಅಂದ್ಕೊಂಡಿರ್ತೀವಿ, ಅದು ತರೋಕ್ಕಾಗಲ್ಲ. ಎಷ್ಟೋ ಜನಕ್ಕೆ ಅಮೌಂಟ್ ಎಷ್ಟೊಂದು ಇಟ್ಕೊಂಡಿರ್ತಾರೆ, ಮನೆ ಕಟ್ಟಬೇಕು ಅಂತ ಅಂದ್ಕೊಳ್ತಾ ಇರ್ತಾರೆ. ಸೊ ಅಮೌಂಟ್ ಇದ್ದರೂ ಕೂಡ ಮನೆ ಕಟ್ಟೋಕ್ಕಾಗಲ್ಲ. ಸೊ ಎಷ್ಟೊಂದು ಜನಕ್ಕೆ ದುಡ್ಡೇ ಇರೋದಿಲ್ಲ. ಸೊ ಅವ್ರಿಗೆ ಆ ಸಮಯ ಬಂದ್ಬಿಟ್ಟಿರುತ್ತೆ, ಮನೆ ಕಟ್ಟಿ ಮುಗಿಸ್ಬಿಟ್ಟಿರ್ತಾರೆ, ಸಾಲನೋ ಅಥವಾ ಇನ್ನೊಂದೋ ಏನೋ ಮಾಡಿ ಮನೆ ಕಟ್ಟಿ ಮುಗಿಸ್ಬಿಟ್ಟಿರ್ತಾರೆ. ಸೊ ಹಾಗೆ ಉದಾಹರಣೆ ಹೇಳಿದ್ದು, ಏನೇ ತರಬೇಕು, ಏನೇ ಮಾಡಬೇಕು ಅಂದರೂ ಕೂಡ ಅದರದ್ದೇ ಆದಂಥ ಟೈಮ್ ಬರಬೇಕು ಅಂತ ಎಷ್ಟೋ ಸಲ ನನಗೆ ಅನಿಸ್ಬಿಟ್ಟಿದೆ. ಸೊ ಅದು ನನಗೆ ಎಕ್ಸ್ಪೀರಿಯೆನ್ಸ್ ಆಗಿರೋದ್ರಿಂದ ಹೇಳ್ತೀನಿ. ಸೊ ಹೊರಗಡೆ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾಯಿತು. ಇವಾಗ ಒಳಗಡೆ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಸೊ ನಾನು ಒಳಗಡೆ ಗುಡಿಸಿ ಒರೆಸೋ ಅಷ್ಟರಲ್ಲಿ ಮೊದಲನೇದಾಗಿ ಒಳಗಡೆನೂ ಎಲ್ಲ ಗುಡಿಸಿ ನಂತರ ಬಾಲ್ಕನಿನ ಗುಡಿಸ್ಬಿಡ್ತೀನಿ. ಸೊ ಒಳಗಡೆ ಗುಡಿಸಿ ಒರೆಸೋ ಅಷ್ಟರಲ್ಲಿ ಸುಜಿತ್ತು ದಿಂಬುಗಳೆಲ್ಲ, ಈ ಶೋಗೆಲ್ಲ ಏನೇನು ಜೋಡಿಸಿದ್ದೀನಿ ಅದು ಎಲ್ಲವೂ ಕೂಡ ಅಲ್ಲೋಲ ಕಲ್ಲೋಲ ಆಗೋಗ್ಬಿಟ್ಟಿರುತ್ತೆ. ಅಲ್ಲಿ ಹಿಂದೆ ನೋಡ್ತಾ ಇದ್ದೀರಾ, ದಿಂಬೆಲ್ಲ ಜೋಡಿಸಿದ್ದೀನಿ, ಅಲ್ಲೊಂದು ಇಲ್ಲೊಂದು ಎಲ್ಲ ಬಿಸಾಕ್ಬಿಟ್ಟಿರ್ತಾನೆ. ಲಾಸ್ಟಲ್ಲಿ ಎಲ್ಲ ಜೋಡಿಸ್ಕೊಂಬರ್ಬೇಕು. ಮಧ್ಯಾಹ್ನ ಅಮ್ಮನ ಕೂಡ ಕರ್ಕೊಂಬಂದರು ಮನೆಯವ್ರು ಹೋಗಿ. ಸುಜಿತ್ ನೋಡಿ ಅಜ್ಜಿ ಊರಿಗೆ ಹೋಗ್ಬಿಡ್ತಾರೆ ಅಂತ ಅಳ್ತಾ ಇರೋದವನು. ಅಮ್ಮ ತುಂಬ ತೀಟೆ ಆಡ್ತಿರ್ತಾನಲ್ಲ, ಅಮ್ಮನೋ ಅಣ್ಣನೋ ಇಲ್ಲ ನಮ್ಮ ಅಪ್ಪನೋ ಬಂದ್ಬಿಟ್ರೆ ಯಪ್ಪ ಮೊದಲೇ ತುಂಟ, ಇನ್ನೂ 2 ಪಟ್ಟು ಜಾಸ್ತಿ ಆಗ್ಬಿಡುತ್ತೆ ಸುಜಿತ್ದು. ಹಿಡಿಯೋಕ್ಕಂತೂ ಸಾಧ್ಯನೇ ಇಲ್ಲ. ಅಮ್ಮನಂತೂ ತುಳಿದು ಹಣ್ಣುಗಾಯಿ ನೀರುಗಾಯಿ ಮಾಡಿಬಿಡ್ತಾನೆ. ನಮ್ಮ ಅಮ್ಮಂಗೆ ಪಾಪ ಮೊದಲೇ ಕೈ ಎಲ್ಲ ಎಳೆದಾಡ್ತಿರ್ತಾನೆ. ಅವ್ರಿಗೆ ಬ್ರಷ್ ತೆಗ್ದಿರೋದ್ರಿಂದ ಕೈ ಆಗಲ್ಲ. ಚೆನ್ನಾಗಿದ್ದಾರೆ, ಏನು ತೊಂದರೆ ಇಲ್ಲ, ಆದರೆ ಒರಟು ಕೆಲಸಗಳು ಆಗಲ್ಲ. ಸೊ ಸುಜಿತ್ ಅಮ್ಮ ಹೇಳ್ತಾಯಿದ್ರು ಊರಿಗೆ ಹೋಗ್ಬಿಡ್ತೀನಿ ಅಂತ, ಅದಕ್ಕೆ ಹೇಳ್ತಾ ಇದ್ದಾನೆ ನೋಡ್ರಿ. ಅಜ್ಜಿ ಅಂದರೆ ಭಾಳ ಇಷ್ಟ. ಸೊ ಊಟ ಎಲ್ಲ ಬಂತು, ತುಮಕೂರಿಂದ ಆರ್ಡ್ರ್ ಕೊಟ್ಟಿದ್ದಂಥದ್ದು ಚಾಪ್ಸು, ಬಿರಿಯಾನಿ ಮತ್ತು ಅದ್ರ ಜೊತೆಗೆ ಒಂದು ಪಾಯಸ ಏನೋ ಕೊಟ್ಟಿದ್ರು, ತುಂಬ ಚೆನ್ನಾಗಿತ್ತು. ಸೊ ಚಿಕನ್ ಬಿರಿಯಾನಿ ಅಲ್ಲೇ ಬಡಿಸಿದ್ದಾಯಿತು, ಊಟಕ್ಕೆಲ್ಲ ಅವ್ರಿಗೆ ಬಡಿಸಿದ್ದೀನಿ. ಇಬ್ಬರೇ ಇದ್ದಿದ್ದು ಇವತ್ತು. ಜೊತೆಗೆ ಮೊಸರು ಬಜ್ಜಿ ಸುಮಾರು ಐಟಮ್ ಕೊಟ್ಟಿದ್ರು, ಕಬಾಬು ಕೂಡ ಕೊಟ್ಟಿದ್ರು, ಸುಮಾರು ಐಟಮ್ನ ತರಿಸಿದ್ವಿ. ಎಲ್ಲ ಮನೆ ಎಲ್ಲ ಕ್ಲೀನ್ ಮಾಡೋದಕ್ಕೆ ತುಂಬ ಸುಸ್ತಾಗೋಯ್ತು. ಇನ್ನು ನಾಳೆ ಮತ್ತೆ 4 ಗಂಟೆಗೆ ಹೇಳ್ಬೇಕು. ರೋಹಿತ್ ಹೋಗೋ ಅಷ್ಟರಲ್ಲಿ ತಿಂಡಿ ರೆಡಿ ಮಾಡಬೇಕು, ಪೂಜೆ ಮಾಡಬೇಕು, ಬಹಳಷ್ಟು ಕೆಲಸ ನಾಳೆನೂ ಕೂಡ. ಏನು ಅಂತಂದರೆ ಮೊನ್ನೆ ಎಲ್ಲ ಸ್ವಲ್ಪ ವೀಡಿಯೋಸ್ನ ತೊಗೊಳಕ್ಕಾಗಲಿಲ್ಲ. ನಿಮಗೆ ಗೊತ್ತೇ ಇದೆ, ಹಬ್ಬ ಅಂದರೆ ತುಂಬ ಕೆಲಸ ಇರುತ್ತೆ ನನಗೆ. ಅದರಲ್ಲೂ ಒಬ್ಬಳೇ ಎಲ್ಲನೂ ಮಾಡ್ಕೋಬೇಕು ಅಂದರೆ ತುಂಬ ಕಷ್ಟ. ಸೊ ಎಲ್ಲ ಮಾಡಿಕೊಂಡು ಫೈನಲಾಗಿ ಹೇಳಿದ್ನಲ್ಲ, ಎಲ್ಲ ಹಬ್ಬಗಳು ಮುಗಿದಿದೆ. ಸೊ ಇನ್ನೇನು ಕೆಲಸಗಳಿಲ್ಲ. ಸೊ ಕೆಲಸಗಳು ಅನ್ನೋದಕ್ಕಿಂತ ಹಬ್ಬಗಳೇನೂ ಇಲ್ಲ. ಮೇಯ್ನಾಗಿ ಯಥಾ ಪ್ರಕಾರ ಮನೆ ಕೆಲಸ ಇದೆ. ಸೊ ಇನ್ಮೇಲೆ ಸ್ವಲ್ಪ ವರ್ಕೌಟು ಇದನ್ನೆಲ್ಲ ಮಾಡಿಕೊಂಡು ಸ್ವಲ್ಪ ಬ್ಯಾಲೆನ್ಸ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಅದು ನಿಮ್ಗೆ ಗೊತ್ತೇ ಇದೆ, ಪ್ರತಿನಿತ್ಯ ನಂದು ವರ್ಕೌಟ್ ಇದ್ದೇ ಇರುತ್ತೆ, ಸ್ಕಿಪ್ ಮಾಡಲ್ಲ. ಸೊ ಹಬ್ಬ ಹರಿದಿನ ಅಂತ ಬಂದಾಗ ಎಕ್ಸಸೈಸು ಸ್ಕಿಪ್ಪು, ಡಯಟು ಸ್ಕಿಪ್ಪು. ಸೊ ಇನ್ಮೇಲೆ ಸ್ವಲ್ಪ ಸ್ಟಾರ್ಟ್ ಮಾಡಬೇಕು. ಮೇಯ್ನಾಗಿ ಏನು ಅಂದರೆ ಸ್ನೇಹಿತರೆ, ನನಗೆ ಸ್ವಲ್ಪ ಶೋಲ್ಡರ್ ದಪ್ಪ. ಸೊ ಶೋಲ್ಡರ್ ಕರಗಿಸೋವಂಥದ್ದು ತುಂಬ ಕಷ್ಟ. ಸೊ ಪ್ರತಿನಿತ್ಯ ಎಕ್ಸಸೈಸ್ಗಳನ್ನ ಮಾಡ್ತಾ ಇದ್ದೀನಿ. ಸೊ ಆಲ್ರೆಡಿ ನೋಡ್ತಾ ಇರ್ತೀರ ವೀಡಿಯೋನಲ್ಲಿ, ಸ್ಯಾರಿಗಳನ್ನ ವೇರ್ ಮಾಡಿದಾಗ ತುಂಬ ಚೆನ್ನಾಗಿ ಕಾಣಿಸ್ತೀರಾ, ಫಿಟ್ಟಾಗಿ ಕಾಣಿಸ್ತೀರಾ ಅಂತ ತುಂಬ ಜನ ಕಮೆಂಟ್ ಮಾಡಿರ್ತೀರ. ಸೊ ಕಾಲ್ ಮಾಡಿ ಕೂಡ ಸುಮಾರು ಜನ ಫ್ರೆಂಡ್ಸು ಡಯಟ್ ಬಗ್ಗೆ ವಿಚಾರಿಸ್ತಾ ಇರ್ತಾರೆ. ಡಯಟ್ ಬಗ್ಗೆ ಸುಮಾರು ಜನಕ್ಕೆ ಹೇಳ್ಕೊಟ್ಟಿದ್ದೀನಿ. ಕಾಲ್ ಮಾಡಿದಾಗ ಸುಮಾರು ಜನಕ್ಕೆ ನಾನು ತಿಳಿಸ್ಕೊಡ್ತಾ ಇರ್ತೀನಿ. ಸೊ ಏನು ಅಂತಂದರೆ, ವೀಡಿಯೋನಲ್ಲಿ ನಾನು ರೆಗ್ಯುಲರಾಗಿ ಎಲ್ಲನೂ ಶೂಟ್ ಮಾಡಿಕೊಂಡು, ಅಂದರೆ ವೆಯ್ಟ್ ಲಾಸ್ ರೆಸಿಪಿಗಳನ್ನ ಶೂಟ್ ಮಾಡಿಕೊಂಡು ಶೇರ್ ಮಾಡೋಕ್ಕಾಗಲ್ಲ. ಸೊ ನಂದು ತುಂಬ ಏನು ವೆರೈಟೀಸ್ ಇರಲ್ಲ ವೆಯ್ಟ್ ಲಾಸ್ ಮಾಡಬೇಕಾದ್ರೆ ಜರ್ನಿ.
ಸೊ ತುಂಬ ಏನು ವೆರೈಟೀಸ್ ಇಟ್ಕೊಂಡಿರಲ್ಲ. ಮನೆ ಫುಡ್ಡೇ ತೊಗೊಂಡು ವರ್ಕೌಟ್ ಮಾಡಿಕೊಂಡು ಲಿಮಿಟಾಗಿ ತೊಗೊಂಡು ಮತ್ತು ಫ್ರೂಟ್ಸು ತರಕಾರಿಗಳನ್ನ ಹೆಚ್ಚು ಮಾಡಿಕೊಂಡು, ಅಂದರೆ ಪ್ರೋಟೀನ್ನ ಹೆಚ್ಚಾಗಿ ತೊಗೋತೀನಿ, ಕಾರ್ಬ್ಸ್ನ ಸ್ವಲ್ಪ ಕಡಿಮೆ ಮಾಡ್ಕೊತೀನಿ, ಶುಗರ್ನ ಸ್ವಲ್ಪ ಕಡಿಮೆ ಮಾಡ್ಕೊತೀನಿ, ಕಾಫಿ ಟೀ ಅಂತೂ ಫುಲ್ ನಿಲ್ ಮಾಡಿಬಿಡ್ತೀನಿ. ಮೈದಾ ಇದನ್ನೆಲ್ಲ ನಾನು ಸಾಮಾನ್ಯ ಬಳಸೋದೇ ಇಲ್ಲ. ಇದನ್ನೆಲ್ಲ ನಿಲ್ ಮಾಡಿಬಿಡ್ತೀನಿ ನೋಡಿ. ನಾನು ಹೀಗೆ ಇರ್ತೀನಿ. ಸೊ ನನ್ನ ವೆಯ್ಟ್ ಬಂದು 70 ಕೆ ಜಿನೇ ಇದ್ದೀನಿ. ನಾನು ಕಡಿಮೆನೂ ಆಗಿಲ್ಲ, ಜಾಸ್ತಿನೂ ಆಗಿಲ್ಲ. 70 ಕೆ ಜಿ ಇದ್ದೀನಿ. 69ರಿಂದ 70 ಕೆ ಜಿ ಒಳಗೆ ಇರುತ್ತೆ ನಂದು. ಸೊ ಅದ್ರ ಮೇಲೆ ರೈಸ್ ಆಗಲ್ಲ. ಸೊ ಏನು ಅಂತಂದರೆ ನಾನು ಮಾಡೋ ವರ್ಕೌಟು ಇದರಿಂದ ಸ್ವಲ್ಪ ಬ್ಯಾಲೆನ್ಸ್ ಆಗುತ್ತೆ. ಸೊ ಏನು ಅಂತಂದರೆ ನೋಡೋದಕ್ಕೆ ಸಣ್ಣ ಕಾಣಿಸ್ತೀನಿ. ನೀವು ನಂಬೋದೇ ಇಲ್ಲ. ಎಷ್ಟೊಂದು ಜನ ಹೇಳ್ತೀನಿ ನಾನು 70 ಕೆ ಜಿ ಇದ್ದೀನಿ ಅಂತ, ಅಂದರೆ ನಂಬೋದೇ ಇಲ್ಲ. 69, 70 ಕೆ ಜಿ ಇದ್ದೀನಿ ಅಂದರೆ ನಂಬೋದೇ ಇಲ್ಲ. ಸೊ ಏನು ಅಂದರೆ ಹೈಟ್ ಇರೋದು ಒಂದು. ಸೊ ಡೈಲಿ ಎಕ್ಸಸೈಸ್ ಮಾಡೋದ್ರಿಂದ ಸ್ವಲ್ಪ ಬಾಡಿ ಫಿಟ್ ಆಗಿದೆ ಅಂತಲೇ ಹೇಳ್ಬೋದು. ಇನ್ನೂ ಸ್ವಲ್ಪ ಫಿಟ್ ಆಗಬೇಕು ಅಂತ ಆಸೆ ಇದೆ. ಸೊ ತುಂಬ ಏನು ತಲೆ ಕೆಡಿಸ್ಕೊಂಡಿಲ್ಲ, ಮೀಡಿಯಮ್ ಆಗಿರೋದ್ರಿಂದ ಹೀಗೆ ನಡ್ಕೊಂಡು ಹೋಗ್ತಾ ಇದೆ. ಸೊ ಹೇಳಿದ್ನಲ್ಲ, ನಿನ್ನೆ ಒಂದು ವೀಡಿಯೋನಲ್ಲಿ ಬೊಟಿಕ್ಕಿಗೆ ಹೋಗಿದ್ದೆ. ಸೊ ಬ್ಲೌಸ್ಗಳನ್ನ ಕೊಟ್ಟಿದ್ದೀನಿ ಅಂತ. ಸೊ ಒಂದು ಬ್ಲೌಸ್ನ ಕೊಟ್ಟಿದ್ದೀನಿ. ಖಂಡಿತ ಆ ಬ್ಲೌಸ್ಗೂ ಐ ಥಿಂಕ್ ನಾಳೆ ಬೆಳಗ್ಗೆ ಅಥವಾ ಇವತ್ತು ಸಂಜೆ ರೆಡಿ ಆಗ್ಬೋದು ಅನಿಸುತ್ತೆ. ನಿನ್ನೆ ಕೊಟ್ಟಿರೋದು. ಕೊಡ್ತಿದ್ದ ಹಾಗೇ ಖಂಡಿತ ನಿಮಗೆ ಅದರದ್ದೊಂದು ವೀಡಿಯೋ, ಬ್ಲೌಸ್ ಹೇಗೆ ಸ್ಟಿಚ್ ಮಾಡಿದ್ದಾರೆ ಅನ್ನೋದೊಂದು ವೀಡಿಯೋ, ಜೊತೆಗೆ ಬೊಟಿಕ್ದೊಂದು ವೀಡಿಯೋನ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಬ್ಲೌಸ್ ಇಸ್ಕೊಂಬಂದಾಗ ಸಣ್ಣದಾಗಿ ಒಂದು ವೀಡಿಯೋಸ್ನು ತೊಗೊಂಬಂದು ನಿಮಗೋಸ್ಕರ ಶೇರ್ ಮಾಡ್ತೀನಿ. ಇನ್ನೇನಿಲ್ಲ, ಹೂಗಳನ್ನ ಬಿಡಿಸ್ಕೊಂಬರೋಣ, ಇನ್ನು ಬಟ್ಟೆ ಒಣಗಾಕೋಣ. ಸುಜಿತ್ ಮಲಗಿಬಿಟ್ರೆ ಅರ್ಧ ದೊಡ್ಡ ಕೆಲಸ ಮುಗ್ದ ಹಾಗೇ. ಸೊ ಟೈಮ್ ಬಂದು ಹತ್ತತ್ರ 5 ಗಂಟೆ ಆಗೇ ಹೋಯಿತು. ಇವತ್ತಿನ ಡೇ ಎಲ್ಲ ಹೀಗೆ ಮುಗ್ದೋಯ್ತು ಸ್ನೇಹಿತರೆ. ಯಾವುದೇ ವೀಡಿಯೋ ಕ್ಲಿಪ್ಪಿಂಗ್ಸ್ನ ಜಾಸ್ತಿ ತಗೊಳಕ್ಕಾಗಲಿಲ್ಲ. ಸೊ ಏನು ಅಂತಂದರೆ ಎಲ್ರಿಗೂ ಅಷ್ಟೇ, ಲೇಡೀಸ್ ಆಗಲಿ ಜೆಂಟ್ಸ್ ಆಗಲಿ, ಒಂದು ಎಕ್ಸಸೈಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಫಿಸಿಕಲ್ ಆ್ಯಕ್ಟಿವಿಟೀಸ್ ಅನ್ನೋದು ತುಂಬಾ ಇಂಪಾರ್ಟೆಂಟು ಲೈಫಲ್ಲಿ. ಸೊ ಏನು ಅಂತಂದರೆ ಆರೋಗ್ಯನ ಕಾಪಾಡ್ಕೋಬೇಕು. ಬ್ಯೂಟಿಗಿಂತ ಆರೋಗ್ಯನ ಕಾಪಾಡ್ಕೋಬೇಕು ಅಂತಂದರೆ ಪ್ರತಿನಿತ್ಯ ಎಕ್ಸಸೈಸ್ ಮಾಡಲೇಬೇಕು. ಸೊ ಸುಮಾರು ಜನ ಕಾಲ್ ಮಾಡಿ ಕೇಳ್ತಾ ಇರ್ತಾರೆ, ಏನು ಅಂದರೆ ಏನು ವೆಯ್ಟ್ ಇಳಿಸೋದು ಇಂಪಾರ್ಟೆಂಟ್ ಅಲ್ಲ, ನಾವು ಏನು ಅದನ್ನು ಮೇಂಟೈನ್ ಮಾಡ್ತಾ ಹೋಗ್ತೀವಿ ಅದು ತುಂಬ ಇಂಪಾರ್ಟೆಂಟು. ತುಂಬ ಕಷ್ಟಪಟ್ಟು ತುಂಬ ವೆಯ್ಟ್ ಲಾಸ್ ಮಾಡಿರ್ತೀವಿ. ಸೊ ಯಥಾ ಪ್ರಕಾರ ಏನನ್ನು ಫಾಲೋ ಮಾಡ್ದಲೆ ಎಲ್ಲನೂ ತಿಂತಾ ಹೋದಾಗ ಸೊ ವೆಯ್ಟ್ ಮತ್ತೆ ಗೇನ್ ಆಗುತ್ತೆ. ಸೊ ಕಷ್ಟಪಟ್ಟಿದ್ದಕ್ಕೆ ಏನು ಪ್ರಯೋಜನ ಇಲ್ಲ. ಸೊ ಹಾಗಾಗಿ ನಾನು ಹೇಳೋದು, ವೆಯ್ಟ್ ಇಳಿಸೋದಕ್ಕಿಂತ ಅದನ್ನು ಮ್ಯಾನೇಜ್ ಮಾಡೋ ಅಂಥದ್ದು ತುಂಬಾ ಇಂಪಾರ್ಟೆಂಟು. ಅದು ಭಾಳ ಕಲ್ತಿರಬೇಕು. ಸೊ ಏನು ತಿಂದರೆ ಹೇಗಿರಬೇಕು, ಏನನ್ನು ತಿಂದರೆ ಹೇಗೆ ಮೇಂಟೈನ್ ಆಗ್ತಾ ಹೋಗುತ್ತೆ, ಇದನ್ನೆಲ್ಲ ತಿಳ್ಕೊಂಡಿದ್ರೆ ಖಂಡಿತವಾಗೂ ವೆಯ್ಟು ನಾವು ಇಳಿಸಿರೋದು ಹಾಗೇ ಇರುತ್ತೆ. ನಾನು ನೋಡಿ ವೆಯ್ಟ್ ಇಳಿಸಿದವಳು ಮತ್ತೆ ನಾನು ರೈಸ್ ಆಗೋಕ್ಕೆ ಹೋಗಿಲ್ಲ, ರೈಸ್ ಆಗೋದಕ್ಕೂ ಬಿಡೋದಿಲ್ಲ. ಸೊ ತಕ್ಷಣ ಎಚ್ಚೆತ್ಕೊಂಡು ಒಂದು ಸ್ವಲ್ಪ ದಿವಸ ಡಯಟ್ ಮಾಡಿಬಿಡ್ತೀನಿ. ಸೊ ಯಥಾ ಪ್ರಕಾರ ನಂದು ವೆಯ್ಟ್ ಎಷ್ಟಿರುತ್ತೆ ಅಷ್ಟೇ ಬರುತ್ತೆ. ಸೊ ಹೇಳ್ತೀನಲ್ಲ, ನಾನು ಮೇಂಟೆನೆನ್ಸಲ್ಲೇ ಇದ್ದೀನಿ, ವೆಯ್ಟ್ ಲಾಸ್ಗಿಂತ ಮೇಂಟೆನೆನ್ಸಲ್ಲೇ ಇದ್ದೀನಿ. ಸೊ ಇಷ್ಟಿದ್ರೆ ಸಾಕು ಅಂತ ಅನಿಸುತ್ತೆ ನನಗೆ. ಸೊ ಇವಾಗ ಹೂಗಳನ್ನ ಬಿಡಿಸ್ಕೊಳ್ಳೋಣ ಅಂತ ಅಂದ್ಕೊಂಡೆ. ನೋಡಿ, ಇನ್ನೂ ಕಾಂಪೌಂಡು ಬ್ಯಾಲೆನ್ಸ್ ಇದೆ. ಸೊ ಬೆಳಗ್ಗೆಯಿಂದ ಮನೆ ಗುಡಿಸಿನೇ ನನಗೆ ಸಾಕಾಗಿ ಹೋಗ್ಬಿಟ್ಟಿದೆ. ಸೊ ಮನೆ ದೊಡ್ಡದಾಗಿದ್ದರೆ, ಚಿಕ್ಕದಾಗಿದ್ದರೆ ದೊಡ್ಡ ಮನೆ ಕಟ್ಟಬೇಕು ಅಂತ ಅನಿಸುತ್ತೆ. ಸೊ ದೊಡ್ಡದಾಗಿ ಕಟ್ಟಿದಾಗ ಕ್ಲೀನಿಂಗು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಕಟ್ಟಿ ಬಿಟ್ಬಿಟ್ರೆ ಇಂಪಾರ್ಟೆಂಟ್ ಅಲ್ಲ ಅದು. ಮನೆ ಕಟ್ತೀವಿ ಅನ್ನೋದು ದೊಡ್ಡ ವಿಷಯಕ್ಕಿಂತ ಮನೆ ಕ್ಲೀನಾಗಿ ಇಟ್ಕೊಳ್ಳೋದು ಇನ್ನೂ ಒಂದು ದೊಡ್ಡ ವಿಷಯ ಅಂತಲೇ ಹೇಳ್ಬೋದು. ಸೊ ಅದರಲ್ಲೂ ನಾನು ಒಬ್ಬಳು ಇಷ್ಟೊಂದೆಲ್ಲ ಮೇಂಟೈನ್ ಮಾಡಬೇಕು ಅಂತಂದರೆ ತುಂಬಾ ಕಷ್ಟ. ಒಂದೊಂದು ಸಲ ಏನಾಗುತ್ತೆ ಅಂದರೆ ನಾನು ಫುಲ್ಲು ದಿನದ ಕೆಲಸ ಹೇಗಿರುತ್ತೆ ಅಂತ ತೋರಿಸೋದೇ ಇಲ್ಲ. ಯಾಕೆಂದರೆ ಇಷ್ಟೊಂದು ಕೆಲಸ ಮಾಡ್ತೀರಾ ಅಂತ ಕೆಲವ್ರು ಎದುರ್ಕೊಂಡೇ ಬಿಡ್ತಾರೆ. ಫ್ರೆಂಡ್ಸ್ಗಳು ಇಮಿಡಿಯೇಟ್ ಕಾಲ್ ಮಾಡಿ ಕೇಳ್ತಾರೆ, ಇಷ್ಟೊಂದು ಕೆಲಸ ಮಾಡ್ತೀಯ ನೀನು ಅಂತ ಇರ್ತಾರೆ. ಸೊ ಹಾಗಾಗಿ ಎಷ್ಟು ತೋರ್ಸೋದಕ್ಕಾಗತ್ತಾ ಅಷ್ಟೇ ನನ್ನ ವಿಡಿಯೋ ನಿಮಗೆ ಶೇರ್ ಮಾಡೋದು. ಯಾಕೆಂದರೆ ಸುಮಾರು ಜನ ಕಮೆಂಟ್ ಕೂಡ ಹಾಕ್ಬಿಡ್ತೀರಾ, ಯಾಕೆ ಇಷ್ಟೊಂದು ಕೆಲಸ ಮಾಡ್ತೀರಾ ಅಂತ. ಸೊ ಹಾಗಾಗಿ ಅಲ್ಪ ಸ್ವಲ್ಪ ಕೆಲಸಗಳನ್ನ ಮಾತ್ರ ನಿಮಗೆ ತೋರಿಸ್ತೀನಿ. ಶುಕ್ರವಾರ ಬಂದರೆ ನನಗೆ, ಶನಿವಾರಕ್ಕಿಂತ ಶುಕ್ರವಾರ ಬಂದರೆ ನಂಗೆ ತುಂಬ ಕೆಲಸ, ಜೊತೆಗೆ ಸೋಮವಾರ ಒಂದು ಬಂದರೆ ತುಂಬ ಕೆಲಸ. ಶನಿವಾರ ಬಂದರೆ ಇನ್ನೇನು ಬೆಳಗ್ಗೆ ಎದ್ದು 4 ಗಂಟೆಗೆ ಎದ್ದು ಪೂಜೆ ಮಾಡ್ಕೊಳ್ಳೋದು. ಶುಕ್ರವಾರ ಅಷ್ಟೊಂದು ಕೆಲಸ ಮಾಡಿರ್ತೀನಿ, ಮತ್ತು ಶನಿವಾರ ಬೆಳಗ್ಗೆನೇ ಎದ್ದು ಪೂಜೆ ಮಾಡಬೇಕು ಅಂದರೆ ಒಂದೊಂದು ಸಲ ನನಗೂ ಕೂಡ ಹೇಳೋದಕ್ಕೆ ಆಗ್ತಿರಲ್ಲ. ಸೊ ಫ್ರೆಂಡ್ಸ್ ಕೂಡ ಹೇಳ್ತಾ ಇರ್ತಾರೆ, ತುಂಬ ರಿಸ್ಕ್ ತೊಗೊಂಡು ಕೆಲಸ ಮಾಡ್ತೀರಾ ಅಂತ ಅನಿಸುತ್ತೆ, ಯಾರೂ ಇಷ್ಟೊಂದು ಮಾಡಲ್ಲ,
ಪೂಜೆನೂ ಅಷ್ಟೇ ಅಷ್ಟು ಬೇಗ ಎದ್ದು ಯಾರೂ ಮಾಡಲ್ಲ, ಯಾಕೆ ಇಷ್ಟೊಂದು ರಿಸ್ಕ್ ತೊಗೊತೀರಾ ಅಂತ ಕೇಳ್ತಾ ಇರ್ತಾರೆ. ಸೊ ನನಗೆ ಬೆಳಗ್ಗೆನೇ ಪೂಜೆ ಆಗೋದು ಮನಸ್ಸಿಗೆ ಒಂಥರ ನೆಮ್ಮದಿ ತರುತ್ತೆ ಅದೊಂದು. ನನ್ನ ಜೊತೆಗೆ ತಿಂಡಿ ಟೈಮಿಂಗ್ಸ್ ಎಲ್ಲದಕ್ಕೂ ಅಡ್ಜಸ್ಟ್ ಮಾಡ್ಕೋಬೇಕು ನಾನು. ತಿಂಡಿ ಮಾಡಬೇಕು. ಸೊ ತಿಂಡಿ ರೋಹಿತ್ಗೆ ಬೇಗ ಮಾಡಿ ಕಳಿಸ್ಬೇಕು ಒಂದು. ಮತ್ತು ಎಲ್ಲದಕ್ಕೂ ಟೈಮ್ ಕೊಟ್ಕೋಬೇಕಲ್ವ ಸ್ನೇಹಿತರೆ. ಮೇಯ್ನಾಗಿ ನಾನು ಸೋಮಾರಿ ಅಲ್ಲ. ಸೊ ಎಲ್ಲದಕ್ಕೂ ಇಷ್ಟಿಷ್ಟು ಅಂತ ಟೈಮ್ಗಳನ್ನ ಮಾಡ್ಕೊಂಡಿರ್ತೀನಿ. ಸೊ ಅದನ್ನು ಮುಗಿಸೋ ಅಷ್ಟರಲ್ಲಿ ದಿನ ಕಳೆದೋಗುತ್ತೆ. ಸೊ ಹಾಗಾಗಿ ನನ್ನ ಟೈಮ್ ಟೇಬಲ್ಲು ಏನಿರುತ್ತೆ ಅದನ್ನು ಮುಗಿಸೋ ಅಷ್ಟರಲ್ಲಿ ದಿನ ಕಳೆದೋಗಿರುತ್ತೆ. ಸೊ ಹಾಗಾಗಿ ಕೆಲಸಗಳು ತುಂಬ ಮಾಡ್ತಾ ಇದ್ದೀನಿ ಅಂತ ಅನ್ನಿಸ್ತಾ ಇರುತ್ತೆ. ಸೊ ಇವಾಗ ನೋಡಿ ವರ್ಕೌಟ್ಗೂ ಮಾಡ್ಕೋಬೇಕು, ಸೆಲ್ಫ್ ಕೇರ್ಗೆ ಒಂದಷ್ಟು ಟೈಮ್ಗಳು ಕೊಟ್ಕೋಬೇಕು. ತಿಂಡಿ, ಅಡುಗೆ, ಮನೆ ಕೆಲಸ, ಗಂಡ ಮಕ್ಕಳು ಎಲ್ಲನೂ ನೋಡ್ಕೋಬೇಕಲ್ವ. ಹಾಗಾಗಿ ಇದರಲ್ಲೇ ನನಗೆ ಒಂದಷ್ಟು ಟೈಮ್ಗಳು ಕಳೆದೋಗುತ್ತೆ. ಸೊ ಹೇಳ್ಬೇಕು ಅಂದರೆ ಹೊರಗಡೆ ಸುತ್ತಾಡ್ಕೊಂಬರೋದು ಇದೆಲ್ಲ ತುಂಬ ಕಡಿಮೆ. ಜಾಸ್ತಿ ಫ್ರೆಂಡ್ಸ್ಗಳ ಮನೆಗೆ ಹೋಗಿ ಕೂರೋದು, ಒಂದಷ್ಟು ಮಾತುಕತೆ ಆಡೋದು ಇದೆಲ್ಲ ತುಂಬ ಕಡಿಮೆ. ಸ್ವಲ್ಪ ಟೈಮ್ ಸಿಕ್ಕಿದಾಗ ಕ್ಲೋಸ್ ಫ್ರೆಂಡ್ಸ್ಗಳಿಗೆ ಒಂದಷ್ಟು ಕಾಲ್ ಮಾಡಿ ಮಾತಾಡ್ತೀನಿ. ಅದರಲ್ಲೂ ಸುಮಾರು ಸಲ ಹೇಳಿದ್ದೀನಿ, ಲಿಮಿಟೆಡ್ ಫ್ರೆಂಡ್ಸ್ಗಳು, ತುಂಬ ಕಷ್ಟ ಸುಖ ಮಾತಾಡೋ ಅಂಥವ್ರು, ಈ ಥರ ಫ್ರೆಂಡ್ಸ್ಗಳೇ ನನ್ನ ಹತ್ರ ಜಾಸ್ತಿ ಇರೋದು. ಸೊ ಸುಮ್ಮನೆ ಅಲ್ಲಂಡೆ ಹೊಡಿಯೋದು, ಸುಮ್ಮನೆ ಅವ್ರದ್ದು ಮಾತಾಡೋದು, ಆ ಥರದ್ದೆಲ್ಲ ನಾನು ಫ್ರೆಂಡ್ಶಿಪ್ ಮಾಡಲ್ಲ. ನಮ್ಮದೆಷ್ಟೈತೋ ಕಷ್ಟ ಸುಖ, ನಾಳೆ ದಿವಸ ಏನಾಗ್ಬೋದು ಏನು, ನನಗೆ ಗೊತ್ತಿರೋದನ್ನು ಒಂದಷ್ಟು ಹೇಳ್ಕೊಡ್ತೀನಿ, ಅವ್ರಿಗೆ ಗೊತ್ತಿರೋದನ್ನು ನನಗೊಂದಷ್ಟು ಶೇರ್ ಮಾಡ್ತಾರೆ. ಈ ಥರ ವಿಷಯಗಳನ್ನ ಮಾತಾಡ್ತೀವಿ ಫ್ರೆಂಡ್ಸ್ಗಳು ಕಾಲ್ ಮಾಡಿದಾಗ. ಸೊ ನೋಡ್ತಾ ಇದ್ದೀರಾ, ಹೂಗಳನ್ನ ಬಿಡಿಸ್ತಾ ಇದ್ದೀನಿ. ಹೂಗಳನ್ನ ಯಾಕೆ ಈ ಥರ ಬಿಟ್ಬಿಟ್ಟಿದ್ದೀನಿ ಅಂದರೆ, ಬಿಟ್ಬಿಟ್ಟಿದ್ದೀನಿ ಅಂದರೆ, ಸೊ ಇದಕ್ಕೆ 1 ಅವರ್ ಟೈಮ್ ಬೇಕು. ನನ್ನ ಹತ್ರ ಅಷ್ಟೊಂದು ಟೈಮ್ ಇಲ್ಲ, ಅಷ್ಟೊಂದು ಹೂಗಳನ್ನ ಬಿಡಿಸೋವಷ್ಟು ತಾಳ್ಮೆ ಕೂಡ ಇಲ್ಲ. ಯಾಕೆಂದರೆ 1 ಅವರ್ ಇದಕ್ಕೆ ಕಳೆದು ಬಿಟ್ಟರೆ ನನಗೆ ಟೈಮೇ ಸಿಗೋದಿಲ್ಲ. ಹಾಗಾಗಿ ಜೊತೆಗೆ ನೋಡ್ತಾ ಇರ್ತೀರಾ, ಯೂಟ್ಯೂಬಲ್ಲಿ ಕೂಡ ವೀಡಿಯೋಸ್ನ ಸೆಂಡ್ ಮಾಡಬೇಕು, ನೀವೆಲ್ಲರೂ ಕೂಡ ಕಾಯ್ತಾ ಇರ್ತೀರ. ಹಾಗಾಗಿ ಅಷ್ಟೊಂದು ಹೂ ಬಿಡಿಸೋದಕ್ಕೆ ಟೈಮ್ ಇಲ್ಲ. ಇತ್ತೀಚೆಗೆ ಸ್ವಲ್ಪ ಟೈಮ್ ಮಾಡಿಕೊಂಡು ಹೂಗಳನ್ನ ಬಿಡಿಸ್ಕೊತಾ ಇದ್ದೀನಿ. ನೋಡಿ ಎಷ್ಟು ಹೂಗಳು ಬಿಟ್ಟಿದೆ ಅಂದರೆ 1/4 ಭಾಗ ಬಿಡಿಸ್ಕೊಂಡಿದ್ದೀನಿ ಅಂತಲೇ ಹೇಳ್ಬೋದು. ಒಂದೊಂದ್ಸಲ ಯಾಕಪ್ಪ ಇಷ್ಟೊಂದು ಹೂ ಬಿಟ್ಟಿದೆ ಅಂತ ಅನ್ನಿಸ್ಬಿಡುತ್ತೆ. ಸೊ ನೋಡೋದಕ್ಕೆ ಚೆನ್ನಾಗಿರುತ್ತೆ. ನಿಮಗೆ ತೋರಿಸ್ತೆ ನೋಡಿ, ತುಂಬ ಅಂದರೆ ತುಂಬ ಹೂಗಳು ಬಿಟ್ಟಿರುತ್ತೆ. ಇದೇ ಥರದ್ದು ಇನ್ನೊಂದು ಗಣೇಶ ಕಲರ್ದು ಒಂದು ಹಾಕಬೇಕು ಅಂತ ಆಸೆ ಇದೆ, ಕಣಿಗೆಲೆ ಗಿಡ. ಸೊ ನೋಡೋಣ, ಬಿಲ್ಡಿಂಗ್ ಎಲ್ಲ ಆದಮೇಲೆ ಮುಂದೆ ಹಾಕೋದಕ್ಕೆ ಜಾಗ ಸಿಗುತ್ತಾ ಅಥವಾ ಈ ಸೈಡಲ್ಲಿ ಎಲ್ಲಾದರೂ ಹಾಕೋದಾ ಏನು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ನೋಡೋಣ, ಆ ಗಿಡ ಎಲ್ಲಿ ಸಿಗುತ್ತೆ ನೋಡಿಕೊಂಡು ಒಂದು ತಂದು ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಆಲ್ಮೋಸ್ಟ್ ಈ ಥರ ಗಿಡಗಳೆಲ್ಲ ನೀವು ರಸ್ತೆನಲ್ಲಿ ಡಿವೈಡ್ರು ಮಧ್ಯದಲ್ಲಿ ಹಾಕಿರ್ತಾರೆ ನೋಡಿ, ಎಷ್ಟು ಹೂಗಳು ಬಿಟ್ಟಿರುತ್ತೆ, ಅದೇ ಥರ ಬಿಡ್ತಾ ಇರುತ್ತೆ. ಆಮೇಲೆ ಇನ್ನೊಂದು ಏನು ಮೇನ್ ಕಾರಣ ಈ ಹೂಗಳನ್ನ ಹೆಂಗೆ ಬಿಟ್ಬಿಡ್ತೀನಿ ಅಂದರೆ, ತುಂಬ ಬಿಸಿಲು. ಬೆಳಗ್ಗೆ ಹೊತ್ತು ಬಿಡಿಸ್ಕೊಳಕ್ಕಾಗಲ್ಲ, ತುಂಬ ಬಿಸಿಲು. 6 ಗಂಟೆಗೆ ಹೂ ಬಿಡಿಸ್ಬೇಕು, ಆ ಟೈಮಲ್ಲಿ ನಂಗೆ ಟೈಮ್ ಇರಲ್ಲ. ಸೊ ಈವ್ನಿಂಗ್ ಬಿಡಿಸ್ಬೇಕು ಅಂತ ಅಂದರೆ 5 ಗಂಟೆಗೆ ಬಿಡಿಸ್ಬೇಕು. ಇನ್ನು 6 ಗಂಟೆ ಆದರೆ ಇಲ್ಲೆಲ್ಲ ಸೊಳ್ಳೆಗಳ ಕಾಟ, ಬಿಡ್ಸೋಕ್ಕಾಗಲ್ಲ. ಸೊ ಹಾಗಾಗಿ ಸಂಜೆನೂ ಬಿಡ್ಸೋಕ್ಕಾಗಲ್ಲ, ಬಿಡಿಸಿದ್ರೆ ಬಿಸಿಲಲ್ಲೇ ಬಿಡಿಸ್ಬೇಕು. ತುಂಬ ಬಿಸಿಲು, ಈಗಲೂ ನೋಡಿ ಮುಖಕ್ಕೆ ಹೊಡಿತಾ ಇದೆ ಬಿಸಿಲು, ಬಿಡಿಸೋದಕ್ಕಾಗ್ತಾ ಇಲ್ಲ. ಎಷ್ಟೊತ್ತಿಗೆ ಹೂ ಬಿಡಿಸ್ಕೊಂಡು ಒಳಗೆ ಹೋಗ್ಬಿಡ್ತೀನಿ ಅಂತ ಅನಿಸ್ಬಿಟ್ಟಿದೆ. ಅದರಲ್ಲೂ ಫಾಸ್ಟಾಗಿ ಬಿಡಿಸ್ತಾ ಇದ್ದೀನಿ. ಇನ್ನೊಬ್ರು ಯಾರಾದರೂ ಇದ್ದರೆ, ಒಂದೊಂದ್ಸಲ ರೋಹಿತ್ ಇದ್ದರೆ ಎಲ್ಪ್ ಮಾಡ್ತಾನೆ. ತುಂಬ ರೇರು ರೋಹಿತ್ ಹೂ ಬಿಡಿಸ್ಕೊಡೋಕೆ ಬರೋದು. ಒಂದೊಂದ್ಸಲ ಬಿಡಿಸ್ಕೊಡ್ತಾನೆ. ಯುಗಾದಿ ಹಬ್ಬಕ್ಕೆ ಬಿಡಿಸ್ಕೊಟ್ಟಿದ್ದ. ಸೊ ಇವಾಗ ಅಂತೂ ಇಂತೂ ಬಿಸಿಲಲ್ಲೇ ಹೂವೆಲ್ಲ ಬಿಡಿಸ್ಕೊಂಡು ಸ್ವಲ್ಪ ನೀರು ಹಾಕಿ ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ. ಸೊ ಈ ಕಣಿಗಿಲೆ ಹೂ ಹೇಗೆ ಅಂದರೆ, ಈ ಬಿಸಿಲಲ್ಲೆಲ್ಲ ಬಿಡಿಸ್ಬಾರ್ದು. ಮತ್ತು ಬಿಸಿಲಲ್ಲಿ ಬಿಡಿಸಿದ್ರೆ ಹೂವೆಲ್ಲ ತುಂಬ ಬಾಡೋಗಿರೋ ಥರ ಅನ್ನಿಸ್ತಾ ಇರುತ್ತೆ, ಕಟ್ಟೋದಕ್ಕೂ ಬೇಜಾರಾಗ್ತಾ ಇರುತ್ತೆ. ಅದಕ್ಕೆ ಏನು ಮಾಡ್ತೀನಿ, ಸ್ವಲ್ಪ ನೀರು ಹಾಕಿ ಫ್ರಿಜ್ಜಲ್ಲಿ ಇಟ್ಬಿಟ್ರೆ ಸ್ವಲ್ಪ ದಪ್ಪ ಬರುತ್ತೆ ಹೂವು. ಇದು ನೀರು ಹಾಕಿ ಇಟ್ಟಿದ್ರೆ ಒಂದು ಅರ್ಧ ಗಂಟೆ ಇಟ್ಬಿಟ್ರೆ ದಪ್ಪ ಬರುತ್ತೆ ಹೂವು. ಹಾಗಾಗಿ ಫ್ರಿಜ್ಜಲ್ಲಿ ಇಟ್ಬಿಟ್ಟಿದ್ದೀನಿ. ಇವಾಗ ಇಂತೂ ಹೂವೆಲ್ಲ ಬಿಡಿಸಿ ಸ್ವಲ್ಪ ನೀರು ಹಾಕಿ ಫ್ರಿಜ್ಜಿಗೆ ಇಡೋಣ ಅಂತ ಹೋದೆ. ಸೊ ಇನ್ನು ಕಾಂಪೌಂಡ್ ಕೂಡ ಕ್ಲೀನ್ ಮಾಡಬೇಕು. ಇವತ್ತು ಯಾಕೋ ತುಂಬ ಸ್ಟ್ರೈನ್ ಆಗಿದ್ದರಿಂದ ಹಿಂಭಾಗದಲ್ಲಿ ಎಲ್ಲ ಗುಡಿಸ್ಕೊಂಬಂದಿದ್ದೀನಿ ಅಷ್ಟೇ, ಒರೆಸೋದಕ್ಕೆ ಹೋಗಿಲ್ಲ. ಯಾಕೆಂದರೆ ಹಬ್ಬದಲ್ಲಿ ಒರೆಸಿದ್ನಲ್ವ, ನೀಟಾಗೇ ಇತ್ತು. ಸ್ವಲ್ಪ ಗುಡಿಸ್ಕೊಂಬಿಡೋಣ ಸಾಕು, ವಾರದ ಮಧ್ಯೆ ಯಾವಾಗಾದ್ರೂ ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಕೊಂಡು ಕ್ಲೀನ್ ಮಾಡ್ಕೊಂಡು ಬಂದೆ. ತುಳಸಿ ಕಟ್ಟೆ ಇಟ್ಟಿದ್ದೀನಲ್ಲ, ಅಲ್ಲಿಂದ ಮಾತ್ರ ಒರೆಸ್ಕೊಂಬಂದೆ. ನೋಡಿದ್ರಲ್ಲ, ವರಾಂಡದಲ್ಲೇ ಇಟ್ಬಿಟ್ಟಿದ್ದೀನಿ, ಕಿಚನ್ಗೆಲ್ಲ ತೊಗೊಂಡು ಹೋಗಿಲ್ಲ ನಾನ್ ವೆಜ್ ಎಲ್ಲ. ನೋಡಿ ಇವಾಗ ಫ್ರಿಜ್ಜಿಗೆ ಇಡಕ್ಕೆ ಹೋಗ್ತಾ ಇದ್ದೀನಿ. ಇದಾದಮೇಲೆ ಕಾಂಪೌಂಡೆಲ್ಲ ಕ್ಲೀನ್ ಮಾಡಿ ಆಮೇಲೆ ಹೂವು ಕಟ್ಟೋದಕ್ಕೆ ಕೂರೋಣ ಅಂತ ಅಂದ್ಕೊಂಡೆ. ಮತ್ತು ಅಣ್ಣ ಕೂಡ ಬಂದಿದ್ರಲ್ವ,
ಮತ್ತೆ ಬರ್ತೀನಿ ಅಂತ ಇದ್ರು. ಸೊ ಮತ್ತೆ ಏನು ಬರಲಿಲ್ಲ, ಹಾಗೆ ಹೋದರು. ನೋಡಿ ಕಾಂಪೌಂಡ್ ಎಲ್ಲ ತೊಳೆದು ಮುನ್ಸಿಪಲಲ್ಲಿ ನೀರು ಬಿಟ್ಟಿದ್ರು ನಲ್ಲಿನಲ್ಲಿ. ಸೊ ಎಲ್ಲ ಗಿಡಗಳಿಗೆಲ್ಲ ನೀರು ಹಾಕಿ ತುಳಸಿ ಕಟ್ಟೆ ಎಲ್ಲ ನೀರು ಹಾಕ್ತೆ. ಅಂದರೆ ನಾನ್ ವೆಜ್ ಎಲ್ಲ ಮುಟ್ಟೋ ದಿವಸ ತುಳಸಿ ಕಟ್ಟೆ ನಾನು ಮುಟ್ಟಲ್ಲ, ಸುಮ್ಮನೆ ದೂರದಿಂದಲೇ ನೀರು ಎರಚಿಬಿಟ್ಟು ತೊಳೆದು ಬಿಡ್ತೀನಿ ಅಷ್ಟೇನೆ. ನೋಡಿ ನೀರೆಲ್ಲ ತುಂಬ ಬರ್ತಾಯಿತ್ತು. ಸೊ ಎಲ್ಲ ಇನ್ನೊಂದು ಸಲ ಯಾವಾಗಾದ್ರೂ ಬಿಲ್ಡಿಂಗ್ ಎಲ್ಲ ಆದಮೇಲೆ ಬ್ರಷ್ ಹಾಕಿ ಎಲ್ಲ ಟೈಲ್ಸ್ ಎಲ್ಲ ಉಜ್ಜಿ ತೊಳಿಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಬಿಲ್ಡಿಂಗ್ ಆಗೋವರೆಗೂ ಉಜ್ಜಿ ಕ್ಲೀನ್ ಮಾಡೋಕ್ಕಾಗಲ್ಲ, ಪದೇ ಮತ್ತೆ ಧೂಳು ಹಾಕ್ತಾನೆ ಇರುತ್ತೆ ಅದಕ್ಕೋಸ್ಕರ. ಸೊ ಕಾಂಪೌಂಡ್ ಎಲ್ಲ ಫೈನಲಾಗಿ ಕ್ಲೀನ್ ಮಾಡ್ಕೊಂಡೆ. ಸುಮಾರು ಜನ ಏನು ಮಾಡ್ತಾರೆ ಅಂದರೆ ಹಬ್ಬ ಹರಿದಿನಗಳಲ್ಲಿ ಮಾತ್ರ ಕಾಂಪೌಂಡ್ ಕ್ಲೀನ್ ಮಾಡ್ತಾರೆ. ಅಂದರೆ ಮನೆ ಸುತ್ತ ಕಾಂಪೌಂಡ್ ಇರುತ್ತಲ್ವ, ಅದನ್ನೆಲ್ಲ ಹಬ್ಬ ಹರಿದಿನದಲ್ಲಿ ಮಾತ್ರ ಕ್ಲೀನ್ ಮಾಡ್ತಾರೆ. ದಯವಿಟ್ಟು ಹಾಗೆ ಮಾಡಬೇಡಿ. ಮನೆ ಸುತ್ತ ಒಳಗಡೆ ಹೇಗೆ ಇಂಪಾರ್ಟೆಂಟೋ ಹಾಗೆಯೇ ಕಾಂಪೌಂಡ್ ಕೂಡ ಅಷ್ಟೇ ಇಂಪಾರ್ಟೆಂಟು ಮನೆಗೆ, ಶ್ರೇಯಸ್ಸಿಗೆ. ಸೊ ಕಾಂಪೌಂಡು ಕೂಡ ನಾವು ಯಾವಾಗಲೂ ಸ್ವಚ್ಛವಾಗಿ ಇಟ್ಕೋಬೇಕು. ಹಬ್ಬ ಹರಿದಿನಗಳಲ್ಲಿ ಕ್ಲೀನ್ ಮಾಡೋದು ಸರ್ವೇ ಸಾಮಾನ್ಯ, ಆದರೆ ಧೂಳಾದಾಗೆಲ್ಲ ಕಸ ಬಿದ್ದಾಗೆಲ್ಲ ಕ್ಲೀನ್ ಮಾಡೋದು ಬಹಳ ಮುಖ್ಯ. ಹಾಗಾಗಿ ಹೇಳೋದು, ಕಾಂಪೌಂಡ್ ಕೂಡ, ಮನೆ ಕಾಂಪೌಂಡ್ ಒಳಗಡೆನೂ ಕೂಡ ಕಸ ಕೂರೋದಕ್ಕೆ ಬಿಡಬೇಡಿ. ಆದಷ್ಟು ಕ್ಲೀನಾಗಿ ಇಟ್ಕೊಳ್ಳಿ, ಮನೆಗೆ ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು. ಇವಾಗ ಹೂಗಳನ್ನ ಪೋಣಿಸೋದಕ್ಕೆ ಸ್ಟಾರ್ಟ್ ಮಾಡಿದೆ. ಹೇಳಿದ್ನೆಲ್ಲ ಯಾರೋ ಒಬ್ಬರು ಸಿಸ್ಟರ್ ಹೇಳಿದ್ರು. ಸೊ ಅವ್ರು ಹೇಳಿದ್ರಿಂದ ನನಗೆ ತುಂಬಾ ಹೆಲ್ಪ್ ಆಯಿತು. ಥ್ಯಾಂಕ್ ಯು ಅಂತಲೇ ಹೇಳ್ತೀನಿ ನಿಮ್ಮ ಒಂದು ಕಮೆಂಟ್ಗೆ. ಸೊ ಹೂಗಳನ್ನ ಪಟ ಅಂತ ಪೋಣಿಸ್ಕೊಂಡು ಬೇಗ ಮುಗೀತು ಅಂತಲೇ ಹೇಳ್ಬೋದು. ಇವಾಗ ರೋಹಿತ್ ಬಂದು ಊಟ ಮಾಡ್ತಾ ಇದ್ದಾನೆ. ಅಪ್ಪ ಬೆಂಗಳೂರಿಗೆ ಹೋಗಿದ್ರು ಅಂತ ಹೇಳಿದ್ನಲ್ವ, ಅವರು ಕೂಡ ಇವಾಗ ಬರ್ತಾರೆ. ಸೊ ಅವ್ರು ಬಂದ ಮೇಲೆ ಅವ್ರಿಗೂ ಊಟ ಕೊಡಬೇಕು. ಸೊ ಮರೆತುಬಿಟ್ಟಿದ್ದೆ, ಒಂದು ಸಾಮಾನ್ಯವಾಗಿ ಹೂ ಪೋಣಿಸ್ಬೇಕಾದ್ರೆ ಕಟ್ಟಬೇಕಾದ್ರೆ ನೆಲದ ಮೇಲೆ ಇಟ್ಕೊಳ್ಳಲ್ಲ, ಒಂದು ಪೇಪರ್ ಹಾಕ್ಕೋತೀನಿ. ಮರೆತುಬಿಟ್ಟಿದ್ದೆ, ಇವಾಗ ಒಂದು ಪೇಪರ್ನ ಹಾಕ್ಕೊಂಡು ಅದ್ರ ಮೇಲೆ ಪೋಣಿಸಿ ಇಟ್ಕೋತಾ ಇದ್ದೀನಿ. ಇನ್ನು ಮುಂದೆ ಸ್ವಲ್ಪ ಹೂಗಳನ್ನ ಬಿಡಿಸೋಂಥ ಪ್ರಯತ್ನನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಪೋಣಿಸೋದ್ರಿಂದ ಬೇಗ ಮುಗಿಯುತ್ತೆ. ಸೊ ಇನ್ನೂ ಒಂದು ಹಾಕಬೇಕು, ಬಹಳಷ್ಟು ಪ್ಲ್ಯಾನ್ಗಳಿದೆ. ಮನೆ ಮುಂದೆ ಒಂದಷ್ಟು ಗಿಡಗಳನ್ನ ಗಿಡಗಳ ಹಾಕೋದಂತೂ ತುಂಬ ಪ್ಲ್ಯಾನ್ ಇದೆ. ಎಲ್ಲ ರೆಡಿ ಆದಮೇಲೆ ನೋಡೋಣ. ನನಗೂ ಕ್ಯೂರಿಯಾಸಿಟಿ ಇದೆ ಯಾವ್ಯಾವ ಗಿಡ ಹಾಕ್ತೀನಿ ಅಂತ. ಸೊ ನನಗಂತೂ ನಮ್ಮ ಮನೆಯಲ್ಲಿ ಫೋನ್ ಮಾಡ್ತಾನೇ ಇರ್ತಾರೆ, ನಮ್ಮಮ್ಮ ನಮ್ಮಪ್ಪ ಪದೇ ಮಾಡ್ತಾನೆ ಇರ್ತಾರೆ. ಫೋನಲ್ಲೇ ವಾಯ್ಸ್ ಓವರ್ ಕೊಡ್ತಾ ಇರ್ತೀನಿ, ವೀಡಿಯೋ ಮಾಡ್ತಾ ಇರ್ತೀನಿ, ತುಂಬ ಡಿಸ್ಟರ್ಬ್ ಆಗ್ತಾ ಇರುತ್ತೆ ಸ್ನೇಹಿತರೆ. ಸೊ ನೋಡೋಣ, ಮುಂದಿನ ದಿನಗಳಲ್ಲಿ ಯಾವುದಾದ್ರೂ ಒಂದು ಕ್ಯಾಮ್ರಾ ತೊಗೊಳ್ಳೋಣ ಅಂತ ಇದೆ. ಸದ್ಯಕ್ಕಂತೂ ತೊಗೊಳ್ಳಲ್ಲ, ಯಾಕೆಂದರೆ ನನ್ನ ಯೂಟ್ಯೂಬ್ ಚಾನಲ್ ಇನ್ನೂ ಗ್ರೋತ್ ಆಗಬೇಕು. ನಾನು ಅಂದ್ಕೊಂಡು ಮಟ್ಟಿಗೆ ಇನ್ನೂ ಗ್ರೋತ್ ಆಗಿಲ್ಲ. ಸೊ ಇದಕ್ಕೆಲ್ಲ ನಿಮ್ಮ ಒಂದು ಸಹಕಾರ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೆ ಹೇಳ್ತಾ ಇರ್ತೀವಿ ಯಾವಾಗಲೂ, ವೀಡಿಯೋಸ್ನ ನೋಡಬೇಕಾದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸೊ ನಮಗೂ ಒಂದು ಮೋಟಿವೇಶನ್ ಸಿಗುತ್ತೆ ಅಂತ, ಅದಕ್ಕೆ ಯಾವಾಗಲೂ ಹೇಳ್ತಾ ಇರ್ತೀವಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ಇರ್ತೀವಿ. ಸೊ ಅಂತೂ ಇಂತೂ ಹೂಗಳನ್ನೆಲ್ಲ ಒಂದಷ್ಟು ಪೋಣಿಸಿ ನಾಳೆ ಶನಿವಾರದ ಪೂಜೆಗೆ ರೆಡಿ ಮಾಡಿ ಇಟ್ಕೊಂಡೆ. ಸೊ ಇದೆಲ್ಲ ಆದಮೇಲೆ ಮತ್ತೆ ಮನೆಯೆಲ್ಲ ಕ್ಲೀನ್ ಮಾಡಿದೆ. ನೈಟು ಕಿಚನ್ನೆಲ್ಲ ಕ್ಲೀನ್ ಮಾಡಿ ಮತ್ತೊಮ್ಮೆ ನೆಲ ಎಲ್ಲ ಒರೆಸಿ ಮತ್ತು ಎಲ್ಲನೂ ಹಣಿ ಮಾಡಿ ಪೂಜೆಗೆ ಇಟ್ಕೊಂಡೆ. ಏಕೆಂದರೆ ನನ್ನ ಪೂಜೆ ಬಂದು 4 ಗಂಟೆಗೆ ಎದ್ದು ಬ್ರಾಹ್ಮಿ ಮುಹೂರ್ತದಲ್ಲೇ. ಸೊ ನಾನು ಯಾವಾಗಲೂ ಅಷ್ಟೇ, ಆದಷ್ಟು ಎಲ್ರಿಗೂ, ನಾನೇ ಅಂತಲ್ಲ ಎಲ್ರಿಗೂ ಹೇಳೋ ಅಂಥದ್ದು, ಮನೆಯಲ್ಲಿ ಮನೆ ದೇವ್ರ ವಾರ ಈ ಥರ ಡೈಲಿ ನಿಮ್ಗೆ ಹೇಳೋಕ್ಕಾಗ್ದಿದ್ರು, ಮನೆ ದೇವ್ರ ವಾರ ಈ ಥರದ್ದೆಲ್ಲ ಇದ್ದಾಗ, ಮನೆ ವಾರ ಅಂತ ಇದ್ದಾಗ ದಯವಿಟ್ಟು ಬೆಳಗ್ಗೆನೇ ಪೂಜೆಗಳನ್ನ ಮುಗಿಸ್ಕೊಳ್ಳಿ. ಏಕೆಂದರೆ ಮನಸ್ಸಿಗೆ ಒಂದು ಸಮಾಧಾನ, ಖುಷಿ ಇರುತ್ತೆ. ಮತ್ತು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಿದ್ವಿ ಅನ್ನೋದು ಒಂದು ಸಮಾಧಾನ ಇರುತ್ತೆ. ನಾವೇನೇ ಬೇಡಿದ್ರೂ ಕೂಡ ಭಗವಂತನಿಗೆ ನೇರವಾಗಿ ತಲುಪುತ್ತೆ ಅಂತ ಕೂಡ ಹೇಳ್ತಾರೆ. ಆದಷ್ಟು ನಾನು ವ್ಯೂವರ್ಸ್ಗೆ ಹೇಳೋದೇನು ಅಂತಂದರೆ, ಆದಷ್ಟು ವಾರ ಯಾವತ್ತಿರುತ್ತೆ ನಿಮ್ಮದು, ಆವತ್ತು ಒಂದು ದಿವಸನಾದರೂ ಬೇಗ ಎದ್ದು ಪೂಜೆನ ಮುಗಿಸಿ ಅಂತ ಹೇಳ್ತೀನಿ ಸ್ನೇಹಿತರೆ. ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ವಿಡಿಯೋಸ್ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋಗಳಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ನಮಸ್ಕಾರ ಎಲ್ರಿಗೂ.